ಬಾಬಾ ನಿಮ್ಮನ್ನು ಪಡೆದು ಸರ್ವಸ್ವವನ್ನು ಪಡೆದಿದ್ದೀನಿ. ಬಾಬಾ ನಾವು ಮಕ್ಕಳಿಗೆ ತಂದೆ ಮಗು ಆದಮೇಲೆ, ತಂದೆಯ ಜೊತೆ ನಿಮ್ಮ ಸಂಬಂಧವನ್ನು ಬೆಳೆಸಿದ ಮೇಲೆ ಆಂತರಿಕ ಸ್ಥಿತಿ, ಅಂತಿಮ ಸಮಯದ ಸ್ಥಿತಿ, ನೀವೆಷ್ಟು ಸುಂದರವಾದ ದೃಶ್ಯಗಳನ್ನು ನೋಡ್ತೀರ ಮಕ್ಕಳೇ. ಅಂತಿಮ ಅವಸ್ಥೆಯ ನಿಶಾನೆ ಏನು? ಅದು ಈಗಲಿಂದನೇ ನಿಮ್ಮ ಸಾಧನೆ ಮಾಡಿ 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 ಆ ಅನುಭವನ, ಭವಿಷ್ಯದನ್ನು ಇಲ್ಲೇ ಅನುಭವ ಮಾಡ್ತೀರ. ಏಕೆ? ನೀವು ನನ್ನನ್ನು ಪಡೆದಿದ್ದೀರ. ನನ್ನಿಂದ ನಿಮಗೆ ಆ ಲಾಭ, ಹೆಚ್ಚಿನ ಒಂದು ಅನುಭವಿ ಆತ್ಮಗಳಾಗ್ತೀರ. ನೋಡ್ತಿರಂತೆ ನಿಮ್ಮ ದೃಶ್ಯ ಏನು, ಅಂತಿಮ ದೃಶ್ಯ. ಅದನ್ನು ಸ್ಪಷ್ಟ ಮಾಡಿದ್ದಾರೆ ಬಾಬಾ. ಎರಡನೇದಾಗಿ ಮಕ್ಕಳೇ, ನೀವೊಂದು ತಪ್ಪು ಮಾಡಿಬಿಡ್ತೀರ. ನಿಮಗೆ ಗೊತ್ತಿದೆ ಅದು, ಆದರೂ ಅದೊಂದು ತಪ್ಪು. ಅದು ಮಾಡೋಕ್ಕೆ ಹೋಗ್ಬಿಡಿ ಮಕ್ಕಳೇ, ಅಬೂಲ್ ಹಾಕಿ. ಮೂರನೇದಾಗಿ ಬಾಬರು ಹೇಳ್ತಾರೆ, ನಾನು ಮಾತ್ರ ಆ ಕೆಲಸ ಮಾಡಲ್ಲ. ನಾಲ್ಕನೇದಾಗಿ ಮಾಡಲ್ಲ ಅನ್ನೋದನ್ನು ಮಹಾವಾಕ್ಯ ಕೇಳೋಣ. ನಾಲ್ಕನೇದಾಗಿ ಬಾಬರು ಹೇಳ್ತಾರೆ, ನಿಮ್ಮ ಭಕ್ತರು ನಿಮ್ಮ ಮೂರ್ತಿಯನ್ನು ನೋಡಿ ಎಷ್ಟು ಆನಂದ ಪಡ್ತಾರೆ. ಅಂಥ ಒಂದು ಮುಖಪುಟ ನಿಮ್ಮದಿರುತ್ತೆ ಸತ್ಯಯುಗದಲ್ಲಿ. ಎಷ್ಟು ಸುಂದರವಾಗಿರುತ್ತೆ ಗೊತ್ತಾ ಆ ಮುಖ. ನಿಮಗೆ ಆಶ್ಚರ್ಯ ಆಗುತ್ತೆ ಆ ಮುಖವನ್ನು ನೆನೆಸ್ಕೊಂಡಾಗ. ಅಂತಹದ್ಯಾವುದು? ಭಕ್ತರು ಎಷ್ಟೇ ಚಂಚಲ ಇದ್ದರೂ ಕೂಡ ಮೂರ್ತಿಯನ್ನು ನೋಡಿದಾಗ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅದು ಮನುಷ್ಯನ ಮುಖನೇ, ಇನ್ಯಾವ ಮುಖನೂ ಅಲ್ಲ. ಜಡಮೂರ್ತಿ ನೋಡಿದ್ರೆ, ಆ ಜಡಮೂರ್ತಿಯನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡೋದು, ಜೊತೆಗೆ ತಮ್ಮ ತಪ್ಪನ್ನು ಆ ಮೂರ್ತಿ ಮುಂದೆ ಹೇಳ್ಕೊಡ್ಬೇಕಾದ್ರೆ ನಿಮ್ಮ ಮುಖ ಎಷ್ಟು ಆಕರ್ಷಣೆಮಯವಾಗಿರ್ಬೋದು. ಅದನ್ನು ವಿಚಾರ ಮಾಡಿ ಮಕ್ಕಳೇ, ಎಷ್ಟು ನಾನು ನಿಮ್ಮನ್ನು ಪೂಜ್ಯರನ್ನು ಮಾಡ್ತಾಯಿದ್ದೀನಿ. ಭವಿಷ್ಯ ಸಂಸ್ಕಾರಗಳೆಲ್ಲ ಇಲ್ಲೇ ಮಾಡಿಕೊಡ್ಬೇಕು. ಈ ತಮೋಪ್ರಧಾನವಾದಂತಹ ದೇಹ ಇದೇನು ಕ್ಲೀನ್ ಇಲ್ಲ. ಈ ತಮೋಪ್ರಧಾನವಾದಂತಹ ದೇಹದಲ್ಲೇ ನಾನಾತ್ಮ, ನನ್ನ ಭವಿಷ್ಯದ ಸ್ಪಷ್ಟತೆ, ಪೂಜ್ಯ ಸ್ಥಿತಿ, ಆ ಸಂಸ್ಕಾರ ಇಲ್ಲೇ ಮಾಡ್ಕೊಳ್ಳಿ ಮಕ್ಕಳೇ. ನೋಡಿ ದೇವತೆಗಳ ಮುಖ ಹೇಗಿದೆ, ಯಾವ ರೀತಿ ಇದೆ. ಆ ಎಲ್ಲ ಮಹಾವಾಕ್ಯವನ್ನು ಇವತ್ತು ಬಾಬು ನಮಗೆ ನೆಶೆ ಏರಿಸ್ತಾ ಇದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಮೂರನೇ ಕಣ್ಣನ್ನು ಸ್ಪಷ್ಟವಾಗಿ ಬಿಡೋಣ. ಬುದ್ಧಿಯ ನೇತ್ರದಿಂದ ಬಾಬು ಅವ್ರನ್ನ ನೋಡ್ತಾ ಮನಸ್ಸಿನ ಸಂಕಲ್ಪಗಳನ್ನೆಲ್ಲ ಬಾಬಾವ್ರ ವಾಣಿ ಕಡೆನೇ ಗಮನ ಹರಿಸಿ, ನಂತರ ಬಾಬರಿಗೆ ಪದೇ ಪದೇ ಧನ್ಯವಾದವನ್ನು ಅರ್ಪಿಸ್ತಾ, ಬಾಬಾ ನನ್ನನ್ನು ಇಷ್ಟೊಂದು ಸುಂದರ ಮಾಡ್ತಾ ಇದೆಯಲ್ಲ, ನಾನೆಂತಹ ನಿಮ್ಮನ್ನು ಪಡೆದು ಇಂತಹ ಭಾಗ್ಯಕ್ಕೆ ನಾ ಯೋಗ್ಯನಾದೆ. ಈ ಸಂಕಲ್ಪಗಳನ್ನೇ ಮಾಡ್ತಾ ನಾವೆಲ್ಲರೂ ಕೂಡ ಬಾಬುರ ಮಹಾವಾಕ್ಯನ ಕೇಳೋಣ. ಯಾರು ನಾವು ಕಣ್ಣು ಮುಚ್ಚೋದು ಬೇಡ. ಕಣ್ಣು ತೆರ್ಕೊಂಡು, ಮೂರನೇ ಕಣ್ಣು ಸ್ಪಷ್ಟವಾಗಿ ತೆರೆದಿದ್ರೆ ಈ ಕಣ್ಣು ತೆರೆದಿರುತ್ತೆ. ಮೂರನೇ ಕಣ್ಣು ಸ್ವಲ್ಪ ಏನಾದರೂ ಮಂಕಾಗೋಗ್ಬಿಟ್ರೆ ಈ ಕಣ್ಣು ಮುಚ್ಚಿಬಿಡುತ್ತೆ. ಆಗ ಬಾಬುರ ಮಹಾವಾಕ್ಯ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಇರೋದಿಲ್ಲ. ಅದಕ್ಕಾಗಿ ಗಮನ ಕೊಟ್ಟು ನಾವೆಲ್ಲರೂ ಸಹ ಕೇಳೋಣ. ಓಂ ಶಾಂತಿ. मीठे बच्चे, अपने स्वधर्म को भूलना ही सबसे बड़ी भूल है. ಮೊದಲನೇ ತಪ್ಪು ಯಾವುದು ಮಕ್ಕಳೇ? ಅದು ಸಿಹಿಯಾದ ಮಕ್ಕಳೇ ಅಂತಾರೆ. ತಮ್ಮ ಸ್ವಧರ್ಮವನ್ನೇ ನೀವು ಮರೆತು ಬಿಡ್ತೀರಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ಅಭಿ ತುಮೆ ಅಭೂಲ್ ಬನನಾ ಹೈ. ಈಗ ನಿಮ್ಮ ಸ್ಥಿತಿ ಮರೆಯದೇ ಇದ್ದಂತಹ ಸ್ಥಿತಿಯನ್ನು ತಲುಪಿಬಿಡಿ. अपने घर और राज्य को याद करना. ತಮ್ಮನೆ ಹಾಗೂ ತಮ್ಮ ರಾಜ್ಯವನ್ನು ನೆನಪು ಮಾಡಿಕೊಡಿ. मीठे बच्चे, अपने स्वधर्म को भूलना ही सबसे बड़ी भूल है.
अभी तुम्हें अबुल बनना है, अपने घर और राज्य को याद करना है। प्रश्न है, आप बच्चों की कौन सी अवस्था ही समय के समीप की निशानी है? ताವು ಮಕ್ಕಳ ಯಾವ ಅವಸ್ಥೆ ಸಮಯದ ಸಮೀಪತೆಯನ್ನು ತರಿಸ್ಕೊಡುತ್ತೆ, ಚಿಹ್ನೆಗಳು ಕಾಣಿಸುತ್ತೆ ಈ ದೇಹದಲ್ಲೇನೆ. आप बच्चों की कौन सी अवस्था ही समय के समीपता की निशानी है. ಸಮಯದ ಸಮೀಪತೆಯ ನಿಶಾನಿ ತಾವು ಮಕ್ಕಳ ಅವಸ್ಥೆಗನುಸಾರವಾಗಿಯೇ ನೀವು ನೋಡ್ತೀರ. उत्तर, आप बच्चे जब ज्ञात की यात्रा में सदा मस्त रहेंगे. ತಾವು ಮಕ್ಕಳು ಸದಾ ನೆನಪಿನ ಯಾತ್ರೆಯಲ್ಲೇ ತನ್ಮಯರಾಗಿರ್ತೀರ. बुद्धि का भटकना बंद हो जाएगा. ಬುದ್ಧಿಯ ಅಳ್ದಾಟ ಬಂದಾದಾಗ वाणी में याद का जहर आ जाएगा. ನಿಮ್ಮ ಶಬ್ದದಲ್ಲಿ ನೆನಪಿನ ಹರಿತ ಬಂದ್ಬಿಡುತ್ತೆ. वाणी में याद का जहर आ जाएगा. ಅಪಾರ ಖುಷಿ में रहेंगे. ಇದೆಲ್ಲ ಅಂತಿಮ ಸ್ಥಿತಿ, ನಿಮ್ಮ ಸೂಚನೆಗಳು ಇದೆಲ್ಲ. ಅಪಾರ ಖುಷಿ में रहेंगे, ಅತ್ಯಂತ ಖುಷಿಯಲ್ಲಿರ್ತೀರ. घड़ी घड़ी अपनी सत्युगी दुनिया के नज़ारे सामने आते रहेंगे. ಪದೇ ಪದೇ ಸ್ವಯಂ ಸತ್ಯುಗದ ಪ್ರಪಂಚದ ದೃಶ್ಯ ಏನಿದೆ ಆ ಸಮ್ಮುಖದಲ್ಲಿ ಬರ್ತಾ ಇರುತ್ತೆ. ತಪ್ಪು ಸಮಜು, ಆಗ ತಿಳ್ಕೊಂಬಿಡಿ ಸಮಯ ಸಮೀಪ है. ಸಮಯ ಸಮೀಪ ಇದೆ. विनाश में टाइम नहीं लगता है. विनाशಕ್ಕೆ ಸಮಯ ಹಿಡಿಯೋದಿಲ್ಲ. इसके लिए याद का चार्ट बढ़ाना है. ಇದಕ್ಕಾಗಿ ನಿಮ್ಮ ಚಾರ್ಟ್, ನೆನಪಿನ ಚಾರ್ಟ್ ಹೆಚ್ಚಿಸ್ಕೊಳ್ಳಿ. उत्तर, आप बच्चे जब याद की यात्रा में सदा मस्त रहेंगे, बुद्धि का भटकना बंद हो जाएगा. वाणी में याद का जहर आ जाएगा. अपार खुशी में रहेंगी. घड़ी घड़ी अपनी सत्य की दुनिया नज़ारा सामने आते रहेंगे. तब समझो ಸಮಯ ಸಮೀಪ. ಇದೆಲ್ಲ ಲಕ್ಷಣಗಳು ಇದ್ದರೆ ನಾನು ಸಮೀಪ ತಲುಪ್ತಾ ಇದ್ದೀನಿ. ವಿನಾಶ ಮೇ ಟೈಮ್ ನಹಿ ಲಗ್ತಾ, ಅದೇ ವಿನಾಶಕ್ಕೇನು ಸಮಯ ಹಿಡಿಯಲ್ಲ. ಇಸ್ಕೆ ಲಿಯೆ ಯಾದ್ ಕಾ ಚಾರ್ಟ್ ಬಡಾನ, ಇದಕ್ಕಾಗಿ ನೆನಪಿನ ಚಾರ್ಟ್ ಹೆಚ್ಚಿಸ್ಕೊಳ್ಳಿ. 4 ಸಬ್ಜೆಕ್ಟ್ಗಳಲ್ಲಿ ಅತಿ ಮುಖ್ಯ ನೆನಪು. ನೆನಪಿನಲ್ಲೇ ಇನ್ನು 3 ಸಬ್ಜೆಕ್ಟ್ಗಳು ಸಮಾವೇಶವಾಗಿದೆ, ಅದು ಹೆಚ್ಚಿಸ್ಕೊಳ್ಬೇಕು. ಗೀತ್, ತುಮೇ ಪಾಕೆ ಹಮ್ನೆ ಜಹಾನ್ ಪಾನ್ ಲಿಯಾ. ನಿಮ್ಮನ್ನು ಪಡೆದು ನಾನು ಸರ್ವಸ್ವ ಪಡ್ಕೊಂಡ್ಬಿಟ್ಟಿದ್ದೀನಿ. ಈ ನೆಶೆ ಒಳಗೆ ನಾವೆಲ್ಲ ಕೂತ್ಕೊಳ್ಳೋಣ. ಆ ಅಪ್ಪ ನಮ್ಮ ಮುಂದೆ ಪಾಠ ಮಾಡ್ತಾ ಇರೋದು. ಇಲ್ಲಿ ಯಾರಾದರೂ ಅಕ್ಕಂದ್ರು ಮಾಡ್ತಾ ಇದ್ದಾರಾ? ಇಲ್ಲ, ಅಪ್ಪ ಮಾಡ್ತಾ ಇದ್ದಾರೆ ಪಾಠ. ಆ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂತ್ಕೊಳ್ಳೋಣ. ओम शांति. रूहानी बच्चे इस गीत का अर्थ तो समझते होंगे. आत्मीय मಕ್ಕಳು ಈ ಗೀತೆಯ ಅರ್ಥ ತಿಳ್ಕೊಂಬಿಟ್ರಿ. अब बेहद का बाबा को तो पा लिया है ना. बेहद अಪ್ಪನ ಪಡ್ಕೊಂಬಿಟ್ರಲ್ವಾ. बेहद का बाप से स्वर्ग का वर्षा मिलता है.
ಬೇಹದಿನ ತಂದೆಯಿಂದನೇ ನಮಗೆ ಆಸ್ತಿ ಸಿಗುವಂಥದ್ದು. ಜಿಸ್ ವರ್ಷಕ್ಕೂ ಕೊಯ್ ಬಿ ಚೀನ್ ನಹಿ ಸಕ್ತಾ. ಆ ಆಸ್ತಿ ಯಾರೂ ಸಹ ತಗೊಳಕ್ಕೆ ಸಾಧ್ಯವಿಲ್ಲ. ವರ್ಷೆ ಕ ನಶಾ ತಬ್ ಚಲಾ ಜಾತಾ ಹೈ. ಆ ಆಸ್ತಿಯ ನೆನಪು ಯಾವಾಗ ನಮಗೆ ಮರ್ತೋಗುತ್ತೆ ಅಂದರೆ, ಕಳ್ಕೊಂಬಿಡ್ತೀವಿ ಅಂತಂದರೆ, ಜಬ್ ರಾವಣ ರಾಜ್ ಶುರು ಹೋತಾ ಹೇನಾ, ಯಾವಾಗ ರಾವಣ ರಾಜ್ಯ ಶುರು ಆಗುತ್ತಲ್ವ ಆಗ ಮರ್ತೋಗ್ಬಿಡ್ತೀವಿ. ಅಪ್ಪನ ಆಸ್ತಿ ಎಲ್ಲ ಮರ್ತೋಗ್ಬಿಡುತ್ತೆ. ಏ ಬಿ ಡ್ರಾಮಾ ಬನಾ ಹುವಾ ಹೈ. ನಿಮ್ಮ ತಪ್ಪಲ್ಲ ಮಕ್ಕಳೇ, ಇದು ಸಹ ಡ್ರಾಮಾದೊಳಗಡೆ ಇದೆ. ಬಚ್ಚಂಕೋ ಸೃಷ್ಟಿ ಡ್ರಾಮಾ ಕಾ ಬಿ ಜ್ಞಾನ ಹೈನಾ. ನೀವು ಮಕ್ಕಳಿಗೆ ಈ ಸೃಷ್ಟಿಯ ಜ್ಞಾನವೂ ಇದೆ ಅಲ್ವಾ. ಈ ಚಕ್ರ ಕೈಸೆ ತಿರ್ತಾ ಹೈ, ಈ ಚಕ್ರ ಹೇಗೆ ತಿರುಗುತ್ತೆ ಅಂತ. ಇಸ್ಕೋ ನಾಟಕ ಬಿ ಕೆಹೆ, ಡ್ರಾಮಾ ಬಿ ಕೆಹೆ. ಇದಕ್ಕೆ ನಾಟಕ ಅಂತಲೂ ಹೇಳೋದು, ಡ್ರಾಮಾ ಅಂತಲೂ ಕೂಡ ಹೇಳಲಾಗುತ್ತೆ. बच्चे समझते हैं, बरोबर बाप आकर सृष्टि का चक्र भी समझाते हैं. ಮಕ್ಕಳಿಗೆ ಗೊತ್ತಿದೆ, ಶಿವಬಾಬಾ ಸಮಯಕ್ಕೆ ಕರೆಕ್ಟಾಗಿ ಬಂದ್ಬಿಟ್ಟು ನಮಗೆ ನಾವು ಹೇಗೆ ಜನ್ಮ ಪಡೆದ್ವಿ, ಈ ಚಕ್ರದಲ್ಲಿ ಹೆಂಗೆ ಬಂದ್ವಿ ಎಲ್ಲ ತಿಳುವಳಿಕೆ ಕೊಟ್ಟಿದ್ದಾರೆ. ಜೋ ಬ್ರಾಹ್ಮಣ ಕುಲಕ್ಕೆ ಹೇ ಉನ್ಹೋಂಕೋ ಹಿ ಸಮಜಾತೆ ಹೇ. ಅದು ಯಾರು ಬ್ರಾಹ್ಮಣ ಕುಲದವರಾಗಿದ್ದೀರಾ ಅವರಿಗೇ ಬಾಬರು ಪಾಠ ಮಾಡೋದು, ತಿಳುವಳಿಕೆ ಕೊಡೋದು. ಬಚ್ಚೆ तुम अपने जन्म को ही नहीं जानते हो. ಮಗು, ನಿನ್ನ ಜನ್ಮದ ಬಗ್ಗೆ ನಿನಗೆ ಗೊತ್ತಿಲ್ಲ. ಮೈ ತುಮಕೋ ಸಮಜಾತಾ ಹೂँ, ನಾನೇ ನಿಮಗೆ ತಿಳುವಳಿಕೆ ಕೊಡೋದು. ಪೇಲೆ ತುಮ್ ಸುನ್ತೆ ಥೇ, ಮೊದಲೆಲ್ಲ ನೀವು ಕೇಳಿದ್ರಿ. ಏನು ಕೇಳಿದ್ವಿ? 84 लाख जन्म लेने के बाद फिर एक जन्म मनुष्य का मिलता है. 84 ಲಕ್ಷದಲ್ಲಿ ಬಂದ ಮೇಲೆ ಕೊನೆಯಲ್ಲಿ ಮನುಷ್ಯನ ಜನ್ಮ ಅಂತ. ಹೀಗೆ ನಾವು ಅರ್ಥ ಮಾಡ್ಕೊಂಡಿದ್ವಿ. ಹಿರಿಯರೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೇನೆ. ಐಸೆ ನಿಹಿ, ಹಂಗಲ್ಲ ಮಕ್ಕಳೇ. ಅಭಿ ತುಮ್ ಸಬ್ ಆತ್ಮಯೇ ನಂಬರ್ವಾರ್ ಆತಿ ಜಾತಿ ಹೇ. ಅರೆ ನೀವೆಲ್ಲ ಆತ್ಮಗಳು ಮೇಲಿಂದ ಬರಬೇಕಾದ್ರೆ ನಂಬರ್ವಾರಾಗಿ ಬಂದಿದ್ದೀರಾ. ಬುದ್ಧಿ ಮೇ ಆಯಾ ಹೈನಾ, ಇದೆಲ್ಲ ನಿಮ್ಮ ಬುದ್ಧಿಗೆ ಬಂದಿದೆ ಅಲ್ವಾ. ನಾ ಹೇಗೆ ಬಂದೆ ಮೇಲಿಂದ, ಯಾವ ರೀತಿ ಪಾತ್ರ ಮಾಡಿದೆ ಅಂತ. ಪೆಹಲೆ ಹಮ್ ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಪೂಜ್ಯತೆ. ನಾವೆಲ್ಲ ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮದಲ್ಲಿ ಪೂಜ್ಯರಾಗಿದ್ವಿ. ಫಿರ್ ಹಮ್ ಹಿ ಪೂಜಾರಿ ಬನೆ, ನಾವೇ ನಂತರ ಪೂಜಾರಿಗಳಾಗಿದ್ದು. ಆಪೇ ಹಿ ಪೂಜ್ ಆಪೇ ಹಿ ಪೂಜಾರಿ ಏಕ್ ಗಾಯನ ಹೈನಾ. ತಾವೇ ಪೂಜ್ಯರು ತಾವೇ ಪೂಜಾರಿ, ಈ ಗಾಯನ ಇದೆ ತಾನೇ. ಮನುಷ್ಯ ಫಿರ್ ಭಗವಾನ್ ಕೆ ಲಿಯೆ ಸಮझते हैं, ಆಪೇ ಹಿ ಪೂಜ್ ಆಪೇ ಹಿ ಪೂಜಾರಿ ಬಂತೆ ಹೋ. ಇದ್ದಿದ್ದು ನಾವು ಪೂಜ್ಯರು ಪೂಜಾರಿ ಪಾಠ ಮಾಡಿದ್ದು ನಾವು. ಆದರೆ ಮನುಷ್ಯರು ಅರ್ಥ ಮಾಡ್ಕೊಂಡಿರೋದು ಭಗವಂತನೇ ಪೂಜ್ಯ ಭಗವಂತನೇ ಪೂಜಾರಿ ಅಂತ. ಉಲ್ಟಾ ಆಗೋಯ್ತು. ಆಪ್ಗೆ ಹಿ ಸಬ್ ರೂಪ ಹೈ. ಇನ್ನೊಂದೇನು ಹೇಳ್ಬಿಟ್ರು, ನೀವೇ ಈ ಪ್ರಪಂಚದಲ್ಲಿ ಎಲ್ಲ ರೂಪದಲ್ಲೂ ಇದೆಯಪ್ಪ ಅಂತ. ಅನೇಕ ಮತಾಂತರ ಹೇನಾ, ಒಂದು ಮತ ಇಲ್ಲ, ಭಿನ್ನವಾದಂತಹ ಮತಗಳು. ತುಮ್ ಅಭಿ ಶ್ರೀಮತ್ ಪರ್ ಚಲ್ತೆ ಹೋ. ಅದೇ ನೀವು ರಕ್ಷಣೆ ನಿಮಗೆ ಸಿಕ್ಬಿಡ್ತು. ಏನು ರಕ್ಷಣೆ? ಮಕ್ಕಳೇ, ನೀವು ಶ್ರೀಮತಬದ್ಧವಾಗಿ ನಡೀತಿದ್ದೀರಾ. ತುಮ್ ಸಮझते हो, ಹಮ್ ಸ್ಟೂಡೆಂಟ್ ಪಹಲೆ ತೋ ಕುಚ್ ಭಿ नहीं जानते थे. ನಿಮಗೆ ಗೊತ್ತಿದೆ, ನಾವು ಮೊದಲು ಏನೇನೂ ಗೊತ್ತಿರಲಿಲ್ಲ. ತುಮ್ ಸಮझते हो, हम स्टूडेंट पहले कुछ भी नहीं जानते थे. ನೀವು ಸ್ಟೂಡೆಂಟ್ ಆಗಿದ್ದೀರ ಮಕ್ಕಳೇ, ಮೊದಲು ನಿಮ್ಮ ಜನ್ಮದ ಬಗ್ಗೆನೇನು ಗೊತ್ತಿರಲಿಲ್ಲ. ಫಿರ್ ಪಡ್ಕರ್ ಉಂಚ್ ಮತರ್ಬಾ ಪಾಸ್ ಕರ್ತೆ ಜಾತೆ ಹೋ. ನಂತರ ನೀವು ಓದಿ ಉತ್ತಮವಾದಂತಹ ಪದವಿಯನ್ನು ಪಡ್ಕೊಳ್ತೀರ. ಸ್ಟೂಡೆಂಟ್ ಬಿ ಶುರು ಮೇ ಹಿ ಕುಚ್ ಭಿ ನಹಿ ಜಾನ್ತೆ ಹೇನಾ. ಹೀಗೆ ಲೌಕಿಕ ವಿದ್ಯೆನ ಓದುವಂತಹ ವಿದ್ಯಾರ್ಥಿಗಳು ಸಹ ಮೊದಲು ಏನೂ ಗೊತ್ತಿರಲಿಲ್ಲ ಅಲ್ವಾ. फिर इम्तहान पास करते करते समझते हैं अभी हम बैरिस्टर पास कर ली हैं. ನಂತರ ಓದ್ತಾ 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 ಬಿ ಎ ಮಾಡಿ, ನಂತರ SSLC ಆಗಿ BA ಆಗಿ, ನಂತರ ಲಾ ಓದಿ, ನಂತರ ಲಾಯರ್ ಆಗ್ತೀನಿ ಅಂತ ಮೊದಲೇ ಅವ್ರಿಗೇನು ಗೊತ್ತಿರಲಿಲ್ಲ ವಿದ್ಯಾರ್ಥಿಗಳಿಗೆ. ತುಮ್ ಹಿ ಅಬ್ ಜಾನ್ತೆ ಹೋ, ಹಮ್ ಪಡ್ಕರ್ ಮನುಷ್ಯ ದೇವತಾ ಬನ್ ರಹೇ ಹೇ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಈಗ ನಾವು ಓದ್ತಾ ಮನುಷ್ಯರಿಂದ ದೇವಾತ್ಮನಾಗ್ತೀವಿ, ವಿಶ್ವಕ ಮಾಲಿಕ್ ಬಂತೆ.
ಮತ್ತಷ್ಟೇ ಅಲ್ಲ, ವಿಶ್ವಕ್ಕೆ ಮಾಲೀಕರಾಗ್ಬಿಡ್ತೀವಿ. ವಹಾ ತೋ ಐ ಹಿ ಏಕ ಧರ್ಮ ಏಕ ರಾಜ್. ವಿಶ್ವದ ಮಾಲೀಕರಾಗಿ ನಾವು ಮಾಡುವಂತಹ ದೇವತಾ ಪಾರ್ಟಲ್ಲಿ ಒಂದೇ ಧರ್ಮ, ಒಂದೇ ರಾಜ್ಯ. ತುಮಾರ ರಾಜ್ ಕೋಯಿ ಚೀನ್ ನಾ ಸಕೆ. ನಿಮ್ಮ ರಾಜ್ಯವನ್ನು ಯಾರೂ ಕಿತ್ತುಕೊಡೋಕ್ಕೆ ಸಾಧ್ಯವಿಲ್ಲ. ವಹಾ ತುಮಕೋ ಪವಿತ್ರತಾ, ಶಾಂತಿ, ಸುಖ, ಸಂಪತ್ತಿ ಸಬ್ ಕುಚ್ ಹೈ. ಆ ರಾಜ್ಯದಲ್ಲಿ ಏನಕ್ಕೂ ಕಡಿಮೆ ಇಲ್ಲ. ಸುಖ ಇತ್ತು, ಶಾಂತಿ ಇತ್ತು, ಸಂಪತ್ತಿತ್ತು, ಆಯುಸ್ಸಿತ್ತು, ನಿರೋಗಿ ಕಾಯ ಎಲ್ಲವೂ ಇತ್ತು. ಗೀತಾ ಮೇ ಬಿ ಸುನಾ ಹೇನಾ, ಗೀತೆಯಲ್ಲಿ ಕೇಳಿದ್ರಲ್ವಾ? ಏನು ಗೀತೆ? ಬಾಬಾ ನಿಮ್ಮನ್ನು ಪಡೆದು ಸರ್ವಸ್ವ ಪಡ್ಕೊಂಬಿಟ್ಟೆ. अब यह गीत सुनने तो नहीं बनाए हैं. अब यह गीत तुमने ही नहीं बनाया है. ಆದರೆ ಈ ಗೀತೆ ನೀವು ತಯಾರು ಮಾಡಿರೋದಲ್ಲ. अनायास में ड्रामानुसार इस समय के लिए यह बने हुए हैं. ಇದ್ದಕ್ಕಿದ್ದಂಗೆ ಬೇಕಾಗಿತ್ತು ಈ ಸಮಯಕ್ಕೆ ಆ ಗೀತೆ ತಯಾರಾಗಿರುವಂಥದ್ದು. मनुष्यों को बनाए हुए गीतों का अर्थ बाबा समझाते हैं. ಅವಶ್ಯಕತೆ ಇತ್ತು ಆ ಲೈನ್ ತಗೊಂಡು ಬಾಬಾ ಅದನ್ನು ಸ್ಪಷ್ಟ ಮಾಡಲಿಕ್ಕೆ. ಮನುಷ್ಯರು ತಯಾರು ಮಾಡಿರೋ ಗೀತೆ ಅದು, ಆದರೆ ಅದರ ಲೈನ್ ತಗೊಂಡು ಬಾಬಾ ಅವರು ಅದರ ಮೇಲೆ ಮಹಾವಾಕ್ಯವನ್ನು ನುಡಿಸಿದ್ರು. ಅಭಿ ತುಮ್ ಯಹಾ ಶಾಂತಿ ಮೇ ಬೇಟೆ ಬಾಬಾ ಸೇ ವರ್ಷ ಲೇ ರಹೆ ಹೋ. ಈಗ ನಾವೆಲ್ಲರೂ ಕೂಡ ಶಾಂತವಾಗಿ ಕೂತಿದ್ದೀವಿ. ಕೂತ್ಕೊಂಡು ಏನು ಮಾಡ್ತಾ ಇರೋದು? ಬಾಬೋರಿಂದ ಸ್ವರ್ಗದ ಆಸ್ತಿ ತೆಗೆದುಕೊಳ್ತಾ ಇದ್ವಿ ಸಹಜವಾಗಿ, ಕಷ್ಟನೇ ಇಲ್ಲ. ಜೋ ಚೀನ್ ನಾಸ್ಯಕ್ಕೆ, ಅದನ್ಯಾರು ಪುನಃ ಅದನ್ಯಾರು ನಮ್ಮಿಂದ ತೆಗೊಳಕ್ಕೆ ಸಾಧ್ಯವಿಲ್ಲ. ಆದ ಕಲ್ಪ ಸುಖಕ್ಕೆ ವರ್ಷ ರಹತಾ ಹೈನಾ. ನನ್ನ ಪ್ರಾಪರ್ಟಿ ನೋಡಿ, ಅರ್ಧ ಕಲ್ಪದವರೆಗೂ ಎಷ್ಟೊಂದು ಸುಖ ಅನುಭವ ಮಾಡ್ತೀರಾ, ಎಷ್ಟು ಆನಂದದ ಅನುಭವ ಮಾಡ್ತೀರಾ, ಎಷ್ಟು ಖುಷಿ, ಎಷ್ಟು ಆನಂದ ಆಗುತ್ತೆ. ಬಾಪ್ ಸಮझाते हैं. मीठे मीठे बच्चों, आधा कल्प से भी ಜಾಸ್ತಿ ತುಮ್ ಸುಖ ಭೋಗ್ತೆ ಹೋ. ಅದು ಅರ್ಧ ಕಲ್ಪ ಅಲ್ವಂತೆ. ಅರ್ಧ ಕಲ್ಪಕ್ಕಿಂತಲೂ ಹೆಚ್ಚಿನ ಸುಖವನ್ನು ಅನುಭವ ಮಾಡ್ತೀರ. ಹೆಚ್ಚಿನ ಸುಖ ಇನ್ನೆಲ್ಲಿ ಹಾಗಾದರೆ? ದ್ವಾಪರ ಯುಗದಲ್ಲೂ ಒಳ್ಳೆಯ ಜನ್ಮ, ಕಲಿಯುಗದಲ್ಲೂ ಒಳ್ಳೆಯ ಜನ್ಮ. 50-60 ಜನ್ಮದವರೆಗೂ ನಮಗೆ ಅಷ್ಟು ಸುಖ ಇದೆ. ಒಂದು ಕಡೆ ನಾವು ದ್ವಾಪರ ಯುಗದಿಂದ ಪಾಪ ಮಾಡ್ತಾಯಿದ್ರು ಕೂಡ, ನಮ್ಮದು ಪಾಪದ ರೆಕಾರ್ಡ್ ಇದ್ದರೂ ಕೂಡ, ಪತಿತ್ರಾಗ್ತಾ ಇದ್ದರೂ ಕೂಡ, ನಮಗೆ ಸತ್ಯುಗ ತ್ರೇತಾಯುಗದ ಸಂಸ್ಕಾರ ಏನಿದೆ ಸುಖ, ಆ ಸುಖವನ್ನು ದ್ವಾಪರ ಯುಗದಲ್ಲೂ ಅನುಭವಿಸ್ಕೊಂಡು ಕಲಿಯುಗದಲ್ಲೂ ಅನುಭವಿಸ್ತೀವಿ. ಸಾಕಾರ ಬ್ರಹ್ಮ ಬಾಬಾ ಲಾಸ್ಟ್ ಜನ್ಮದಲ್ಲಿ ಎಷ್ಟು ಅವ್ರ ಪ್ರಾಪರ್ಟಿ ಸಾಧಾರಣನ? ಅವ್ರ ಜೊತೆಲೇ ನಾವಿದ್ದ ಆತ್ಮಗಳು ತಾನೆ. ಅಲ್ಲಿಗೆ ಎಷ್ಟೊಂದು ಸುಖ. ಆ ಸುಖದ ಮಹತ್ವವನ್ನು ನಾವು ಅನುಭವ ಮಾಡಿದ್ವಿ ಅಂದರೆ ಈ ಸಣ್ಣ ಪುಟ್ಟ ದುಃಖದ ಯಾವುದೂ ನಮಗೆ ಅನುಭವ ಆಗಲ್ಲ. ಆದರೆ ಆ ಸುಖದ ಮಹತ್ವವನ್ನು ನಾವು ಊಟ ಮಾಡಬೇಕು. ಅದಕ್ಕೆ ಬಾಬರು ಹೇಳ್ತಾರೆ, ಎಷ್ಟು ಸುಖ ಇದೆ ನೋಡಿ ಮಕ್ಕಳೇ ನಿಮ್ಮದು. ಫಿರ್ ರಾವಣ ರಾಜ ಶುರು ಹೋತಾ ಹೈ. ಆದರೆ ರಾವಣ ರಾಜ್ಯ ಶುರು ಆಗೋಗ್ಬಿಡುತ್ತೆ ನಂತರ. ಮಂದಿರ ಭಿ ಐಸೆ ಹೈ ಜहाँ ಚಿತ್ರ ದಿಕ್ಕಾತೆ ಹೈ ದೇವತಾಯೇ ವಾ ಮಾರ್ಗ ಮೇ ಕೈಸೆ ಜಾತೆ ಹೈ. ಹೇಗೆ ನಾವು ಪಾರ್ಟ್ ಮಾಡ್ಕೊಂಬಂದ್ವಿ ದ್ವಾಪರ ಸತ್ಯುಗ ತ್ರೇತಾಯುಗದಲ್ಲಿದ್ದಂಥ ಪೂಜ್ಯ ಆತ್ಮಗಳು, ನಂತರ ದ್ವಾಪರ ಯುಗಕ್ಕೆ ಬಂದಾಗೇ ಮಾರ್ಗದಲ್ಲಿ ಬಂದ್ವಿ. ಆ ಪ್ರಕಾರದಲ್ಲೇ ಚಿತ್ರಗಳು ಕೂಡ ಭಕ್ತಿ ಮಾರ್ಗದಲ್ಲಿ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ಡ್ರೆಸ್ ಭಿ ಬಹಿ ಹೇ, ಡ್ರೆಸ್ ಬಾದ್ ಮೇ ಬದಲ್ತೆ ಹೇನಾ. ನಿಧಾನಕ್ಕೆ ನಿಮ್ಮ ಡ್ರೆಸ್ಗಳೆಲ್ಲ ಚೇಂಜ್ ಮಾಡ್ತಾ ಬರ್ತೀರಲ್ವಾ ದೇಹದ್ದು. ಏಕ್ ರಾಜಾ ಕಿ ಅಪ್ನಿ ಅಪ್ನಿ ಡ್ರೆಸ್, ತಾಜ್ ಆದಿ ಸಬ್ ಅಲಗ್ ಅಲಗ್ ಹೋತೆ ಹೇ. ಒಬ್ಬೊಬ್ಬ ರಾಜರದ್ದು ಕೂಡ ಅವ್ರದ್ದೇ ಆದಂತಹ ಒಂದು ಡ್ರೆಸ್, ಅವ್ರದ್ದೇ ಆದಂತಹ ಕಿರೀಟ ಎಲ್ಲವೂ ಸಹ ಇರುತ್ತೆ. ಎಲ್ಲರದ್ದು ಒಂದೇ ರೀತಿ ಇಲ್ಲ. ಹಾಗೆ ಸತ್ಯಯುಗದಲ್ಲಿದ್ದಂಥ ದೇವತೆಗಳು ಎಷ್ಟು ಸುಂದರವಾಗಿದ್ದರು. ನಂತರ ವಾಮಾರ್ಗಕ್ಕೆ ಬಂದ ಮೇಲೆ ಅವರ ದೇಹದ ಪಾರ್ಟ್ ಹೇಗೆ ಚೇಂಜ್ ಆಗ್ತಾ ಬಂತು, ಅದಕ್ಕನುಸಾರವಾಗಿಯೇ ಹೇಗೆ ಅಶ್ಲೀಲ ದೇವತೆಗಳ ಚಿತ್ರವನ್ನು ತೋರಿಸೇ ಬಿಟ್ರು. ಅದನ್ನು ಬಾಬರು ಹೇಳ್ತಾರೆ, ಹೇಗೆ ರಾಜರಿರ್ತಾರೋ ಅದಕ್ಕೆ ತಕ್ಕಂತೆ ಕಿರೀಟ, ಅದಕ್ಕೆ ತಕ್ಕಂತೆ ಡ್ರೆಸ್. अब बच्चे जानते हैं हम ಶಿವ ಬಾಬಾ ಸೇ ಬ್ರಹ್ಮ ದ್ವಾರ ವರ್ಷ ಲೇ ರಹೆ ಹೇ. ಈಗ ನಿಮ್ಮ ಮಕ್ಳಿಗೆ ಗೊತ್ತಿದೆ, ಶಿವಬಾಬರಿಂದನೇ ಬ್ರಹ್ಮ ಬಾಬರ ಮೂಲಕ ಆಸ್ತಿಯನ್ನು ಪಡ್ಕೊಳ್ಳೋದು. ಬಾಪ್ ತೋ ಬಚ್ಚೆ ಬಚ್ಚೆ ಹಿ ಕೇತೆ ಹೇನಾ. ಬಾಬರು ಹೆಂಗೆ ಕರೆಯೋದು? ಅದು ಹೆಂಗೆ ಕರೆಯೋದು? ಬರೀ ಬಚ್ಚೆ ಬಚ್ಚೆನೂ ಅಲ್ವಂತೆ, ಮೀಟೆ ಮೀಟೆ ಬಚ್ಚೆ.
शिकिले बच्चे लाडले बच्चे कही बच्चे ಅಂತ ಯಾವತ್ತಾದರೂ ಹೇಳಿದಾರಾ? ಇಲ್ಲ. बच्चों तुम अपने जन्म को नहीं जानते हो. ನಿಮ್ಮ ಜನ್ಮದ ಬಗ್ಗೆನೇ ನಿಮಗೆ ಗೊತ್ತಿಲ್ಲ ಮಕ್ಕಳೇ. ಸುಂತಿತ್ತು ಆತ್ಮ ಹೇನ, ಕೇಳಿದ ಮಾತ್ರ ಆತ್ಮ ಅಲ್ವಾ? ಹಮ್ ಆತ್ಮ ನಾ ಕಿ ಶರೀರ, ನಾ ಆತ್ಮ ಆಗಿದ್ದೇನೆ ಹೊರತು ಶರೀರ ಅಲ್ಲ. और जो भी मनुष्य मात्र हैं उन्हों को अपने शरीर के नाम तो नशा है. ಇವತ್ತು ಮನುಷ್ಯರು ಏನು ದೇಹದ ಹೆಸರನ್ನ ತಗೊಂಡ್ಬಿಟ್ಟಿದ್ದಾರೆ, ಹೆಸರಿಟ್ಕೊಂಡಿದ್ದಾರೆ, ಆ ನಶೆ ಅವರಿಗಿದೆ. ಕ್ಯೋಂಕಿ ದೇಹಾಭಿಮಾನ है. हम आत्मा हैं ये जानते ही नहीं. ಅವ್ರಿಗೆ ನಶೆ ಇರೋದೇ ದೇಹದ ಹೆಸರ ಮೇಲೆ, ದೇಹದ ಪೊಸಿಷನ್ ಮೇಲೆ. ಆದರೆ ದೇಹದೊಳಗಡೆ ಇರುವಂಥ ಆತ್ಮದಾರಿ ಬಂತು ಅವರಿಗಿಲ್ಲ. ಏತೋ ಆತ್ಮ ಸೋ ಪರಮಾತ್ಮ ಹತ್ತೋ ಆತ್ಮ ಸೋ ಪರಮಾತ್ಮ ಪರಮಾತ್ಮ ಸೋ ಆತ್ಮ ಕಹ ದೇತೆ ಹೇ. ಅವರೆಲ್ಲರ ಒಂದು ತಿಳುವಳಿಕೆ ಹೆಂಗಿದೆ? ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಅಂತ ಹೇಳ್ತಾರೆ. ಅಭಿ ತುಮಕೋ ಬಾಬಾನೇ ಸಮझाए हैं तुम आत्मा सो विश्व के मालिक देवी देवता बन रहे हो. ಈಗ ನೀವು ಆತ್ಮಗಳಿಗೆ ತಿಳುವಳಿಕೆ ಸಿಕ್ಕಿರೋದು. ಬಾಬರು ಹೇಳ್ತಾರೆ, ನೀವೇ ವಿಶ್ವದ ಮಾಲೀಕರಾಗಿದ್ರಿ, ದೇವಿ ದೇವಾತ್ಮರಾಗಿದ್ರಿ. ये ज्ञान अभी है, हम सो देवता फिर ಕ್ಷತ್ರಿಯ ಘರಾನೆ में जाएंगे. ಈಗ ನಮಗಿದೆಲ್ಲ ಜ್ಞಾನ ಇರೋದು. ನಾವೇ ಆತ್ಮಗಳು ಸತ್ಯಯುಗದಲ್ಲಿ ದೇವಾತ್ಮರಾಗಿದ್ವಿ, ನಂತರ ಕ್ಷತ್ರಿಯ ಮನೆತನದಲ್ಲಿ ಬಂದುಬಿಟ್ವಿ. 84 ಜನ್ಮೋं का हिसाब तो चाहिए ना. 84 ಜನ್ಮದ ಲೆಕ್ಕ ಅಂತೂ ಇದ್ದೇ ಇದೆ ಅಲ್ವಾ? अब तो 84 जन्म नहीं लेंगे, सब तो 84 जन्म नहीं लेंगे. ಎಲ್ಲರೂ ಕೂಡ 84 ಜನ್ಮ ತಗೊಳಕ್ಕೆ ಸಾಧ್ಯವಿಲ್ಲ. ಸಬ್ ಇಕ್ಕಟ್ಟೆ ತೊಡಿ ಆ ಜಾತೆ. ಹಾಗಂತ ಎಲ್ಲರೂ ಮೇಲಿಂದ ಒಟ್ಟೊಟ್ಟು ಬರ್ತಾರಾ? ಇಲ್ಲ. तुम बच्चे जानते हो कौन से धर्म कैसे आते रहते हैं. ನಿಮಗೆ ಗೊತ್ತಿದೆ ನಾವೆಲ್ಲರೂ ಕೂಡ ಎಷ್ಟು ಜನ್ಮವನ್ನು ಹೇಗೆ ಪಡ್ಕೊಳ್ತೀವಿ ಅಂತ. ಇಷ್ಟೇ ಪುರಾಣಿ ಫಿರ್ ನೈ ಹೋತಿ ಹೇ. ಇತಿಹಾಸ ಮೊದಲು ಹೆಂಗಿತ್ತಲ್ಲ ಅದು ಯಾವ ರೀತಿ ಹಳೆಯದಾಯಿತು, ಪುನಃ ಹೊಸದು ಹೆಂಗಾಗತ್ತೆ. ಅಭಿ ಹಿ ಪತಿತ ದುನಿಯಾ ಹೈ. ಈಗಿರೋದೇ ಯಾವ ಪ್ರಪಂಚ? ಪತಿತ ಪ್ರಪಂಚ. ವಹೈ ಪಾವನ ದುನಿಯಾ. ಒಮ್ಮೆ ಇತ್ತು ಮಕ್ಕಳೇ, ಸತ್ಯುಗ ಪಾವನ ಜಗತ್ತಾಗಿತ್ತು. फिर दूसरे दूसरे जन्म धर्म आते हैं. यहाँ कर्म क्षेत्र पर हरेक का नाटक चलता है. ನಂತರ ಅನ್ಯ ಆತ್ಮಗಳು ತನ್ನ ಧರ್ಮವನ್ನು ಪಾತ್ರವನ್ನು ಅಭಿನಯಿಸೋದಕ್ಕೆ ಕರ್ಮಕ್ಷೇತ್ರಕ್ಕೆ ಬರ್ತಾರೆ. ಪ್ರತಿಯೊಬ್ಬರದ್ದು ಕೂಡ ಈ ನಾಟಕ ನಡೆಯುತ್ತೆ. ಮುಖ್ಯ ಹೆಚ್ಚಾಗ್ತ. ಈ ಸೃಷ್ಟಿಯಲ್ಲಿ ಮುಖ್ಯವಾಗಿರೋದು 4 ಧರ್ಮ. ಕೆಲವರು ಮಾತ್ರ 2 ಕಣ್ಣು ಮುಚ್ಚಿರೋಂಗೆ ಕಾಣಿಸ್ತಾ ಹೋಗ್ತಿದೆ. 2 ಕಣ್ಣು ಯಾರು ಮುಚ್ಚಿರೋದು? ಯಾರು ಮುಚ್ಚಿದ್ರೆ ಕಣ್ಣು ತೆರಿತೀರಾ? ಇಲ್ಲ, ಯಾರು ಮುಚ್ಚಿಲ್ಲ ಅನಿಸುತ್ತೆ. ಸುಮ್ಮನೆ ನಾ ಹೇಳ್ತಿದ್ದೀನಿ ಅಷ್ಟೇ. ಕಣ್ಣು ಯಾರಾದರೂ ಮುಚ್ಚಿದ್ದೀರಾ? ಸ್ವಲ್ಪ ಮಂಕಾಗಿದ್ದರೆ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಯಾರಾದರೂ ಕಣ್ಣು ಮುಚ್ಚಿರೋರು ಅವಾಗ ಗೊತ್ತಾಗ್ಬಿಡುತ್ತೆ. ಯಾರು ಕಣ್ಣು ಮುಚ್ಚಿದ್ದೀರಾ? ಇಲ್ಲ, ಒಬ್ಬರು ಇಲ್ಲ. ಕರೆಕ್ಟ್, ಖುಷಿ ಆಯಿತು. ಮುಖ್ಯ ಹೇ 4 ಧರ್ಮ. ಮುಖ್ಯವಾಗಿರೋದು 4 ಧರ್ಮ. ಈ ಸಂಗಮ ಪರ್ ಬಾಪ್ ಆಕರ್ ಬ್ರಾಹ್ಮಣ ಸಂಪ್ರದಾಯ ಸ್ಥಾಪನೆ ಕರ್ತೆ. ಈ ಸಂಗಮ ಯುಗದಲ್ಲಿ ಬಾಬೋರೇ ಬಂದು ಯಾವ ಧರ್ಮ ಸ್ಥಾಪನೆ ಮಾಡೋದು? ಬ್ರಾಹ್ಮಣ ಧರ್ಮ. ವಿರಾಟ್ ರೂಪ ಕಾ ಚಿತ್ರ ಭಿ ಬನಾತೆ ಹೇ. ವಿರಾಟ್ ರೂಪದ ಚಿತ್ರವನ್ನು ಕೂಡ ತಯಾರು ಮಾಡಿದ್ದಾರೆ. ಭಕ್ತಿ ಮಾರ್ಗದಲ್ಲಿದೆ ವಿರಾಟ್ ರೂಪ. ಪರಂತು ಉಸ್ಮೆ ಏ ಭೂಲ್ ಹೇ. ಅದರಲ್ಲಿ ಒಂದು ತಪ್ಪಿದೆ. ಯಾವುದು? ತೋರಿಸೇ ಇಲ್ಲ. ಶಿವಬಾಬನ್ನು ತೋರಿಸ್ಲಿಲ್ಲ, ಬ್ರಾಹ್ಮಣರನ್ನು ತೋರಿಸ್ಲಿಲ್ಲ. ಜುಟ್ಟಿನ ಸಮಾನವಾದಂಥ ಬ್ರಾಹ್ಮಣರು, ಆ ಥರ ತಯಾರು ಮಾಡಿರುವಂಥ ಶಿವಬಾಬಾ, ಅದೆರಡೂ ಇಲ್ಲ. ಬಾಪ್ ಆಕರ್ ಏ ಸಬ್ ಬಾತೆ ಸಮझाए ಅಬುಲ್ ಬನಾತೆ ಹೇ. ಬಾಬರು ಇದೆಲ್ಲ ತಿಳುವಳಿಕೆ ಕೊಟ್ಟು ತಪ್ಪನ್ನು ಸರಿ ಮಾಡ್ತಾಯಿದ್ದಾರೆ, ಅಬುಲ್ರನ್ನು ಮಾಡ್ತಾಯಿದ್ದಾರೆ. ಬಾಪ್ ತೋ ನಾ ಕಭಿ ಶರೀರ ಮೇ ಆತಾ ನಾ ಭೂಲ್ ಕರ್ತೆ ಹೇ. ಬಾಬರೇನು ಮಾಡಲ್ಲ, ನಾನು ಶರೀರನೂ ನಿಮ್ಮಂಗೆ ತಗೊಳ್ಳಲ್ಲ, ನಿಮ್ಮಂಗೆ ನಾ ತಪ್ಪು ಮಾಡಲ್ಲ, ಎರಡೂ ಮಾಡಲ್ಲ ನಾನು. ಅದಕ್ಕೆ ಅವ್ರಿಗೆ ಅಥಾರಿಟಿ. ತಪ್ಪು ಮಾಡದೇ ಇರೋದ್ರಿಂದನೇ ನೀವು ತಪ್ಪು ಮಾಡ್ತೀರಾ ಅನ್ನೋ ಅಂತ ಹೇಳೋಷ್ಟು ಅಥಾರಿಟಿ ಅವರಿಗಿದೆ.
ನನಗಿಲ್ಲ, ಏಕೆ ನಾನು ತಪ್ಪು ಮಾಡ್ತೀನಿ, ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಹೇಳೋ ಹಾಗೆ ಇಲ್ಲ. ಆದರೆ ಶಿವಬಾಬರು ತಪ್ಪು ಮಾಡಲ್ಲ, ಅದನ್ನು ನೀವು ತಪ್ಪು ಮಾಡಿದ್ರಿ ಅಂತ ಎಲ್ಲರಿಗೂ ಹೇಳ್ತಾರೆ, ಎಲ್ಲ ಧರ್ಮದವ್ರಿಗೂ ಹೇಳ್ಬಿಡ್ತಾರೆ. ಯಾಕೆ ಅಷ್ಟು ಅಥಾರಿಟಿ ಇದೆ, ಏಕೆಂದರೆ ಅವ್ರು ತಪ್ಪು ಮಾಡಿಲ್ಲ. वह तो थोड़े समय के लिए तुम बच्चों को सुखधाम का अपने घर का रास्ता बताने के लिए इनके रथ पर आते हैं. ಸ್ವಲ್ಪ ಸಮಯಕ್ಕೋಸ್ಕರ ನಾ ಬರ್ತೀನಿ ಮಾತ್ರ ಬ್ರಹ್ಮನ ತಂದಲ್ಲಿ ಲೋನ್ ತಗೊಂಡು ಸುಖಧಾಮ ಹಾಗೂ ತಮ್ಮ ಮನೆಯ ಮಾರ್ಗದರ್ಶನ ಮಾಡೋದಕ್ಕೆ. ನಾ ಸಿರ್ಫ್ ರಾಸ್ತಾ ಬತಾತೆ ಹೇ, ಪರಂತು ಬರೀ ನಾ ರಸ್ತೆ ಮಾತ್ರ ತೋರಿಸಲ್ಲ, ಇನ್ನೇನು ಮಾಡಬಹುದು ಬಾಬವರು, ಲೈಫ್ ಬಿ ಬನಾತೆ ಹೇ. ನಿಮ್ಮ ಜೀವನ ಹೆಂಗೆ ತಯಾರಿ ಮಾಡ್ಕೋಬೇಕು, ಸತ್ಯುಗದ ತಯಾರಿ ಎಲ್ಲ ಇಲ್ಲೇ ತಯಾರಿ ಮಾಡ್ಕೋಬೇಕು. ಸತ್ಯುಗ ಸಂಸ್ಕಾರಗಳೆಲ್ಲ ಈ ತಮೋ ಪ್ರಧಾನವಾದಂತಹ ಶರೀರದಿಂದನೇ ತಯಾರಿ ಮಾಡಿಕೊಡ್ಬೇಕು. ಆ ಲೈಫನ್ನು ತಯಾರು ಮಾಡ್ತೀನಿ. ಕಲ್ಪ ಕಲ್ಪ ತುಮ್ ಗರ್ ಜಾತೆ ಹೋ, ಫಿರ್ ಸುಖಧಾಮ್ ಕಾ ಪಾರ್ಟ್ ಬಜಾತೆ ಹೋ. ಕಲ್ಪಕಲ್ಪದಲ್ಲೂ ಕೂಡ ನೀವು ಮನೆಗೂ ಹೋಗ್ತೀರಾ, ಜೊತೆಯಲ್ಲಿ ಸುಖಧಾಮದ ನಾಟಕವನ್ನು ಅಭಿನಯಿಸ್ತೀರ. ಬಚ್ಚೋಂಕೋ ಭೂಲ್ ಗಯಾ ಹೈ, ಇದೆಲ್ಲ ಮಕ್ಕಳು ಮರ್ತೋಗ್ಬಿಟ್ಟಿದ್ದೀರಾ. ಹಮ್ ಆತ್ಮೋಂಕೋ ಸ್ವಧರ್ಮ ಹಿ ಶಾಂತ್. ಏನು ಮರ್ತಿರೋದು, ನಾ ಆತ್ಮ ಸ್ವಧರ್ಮನೇ ಶಾಂತಿ, ಆ ಶಾಂತಿಯನ್ನೇ ಮರ್ತು ಬಿಟ್ಟಿದ್ದೀರ. ಇಸ್ ದುಃಖಕ್ಕೆ ದುನಿಯಾಗ ಮೇ ಶಾಂತಿ ಕೈಸೆ ಹೋಗಿ, ಈ ದುಃಖದ ಪ್ರಪಂಚದಲ್ಲಿ ಶಾಂತಿ ಹೇಗೆ ಸಿಗೋದು. ಏ ಸಬ್ ಬಾತೆ ತುಮ್ ಬಚ್ಚೆ ಸಮಜ್ ಗಯೇ ಹೋ. ಇದೆಲ್ಲ ವಿಚಾರಗಳನ್ನು ನೀವು ಮಕ್ಕಳೇ ಅರ್ಥ ಮಾಡ್ಕೊಂಡಿರೋದು. ತುಮ್ ಸಬ್ಕೋ ಸಮಜಾತೆ ಬಿ ಹೋ, ಜೊತೆಯಲ್ಲಿ ನೀವೆಲ್ರಿಗೂ ಇದನ್ನು ತಿಳುವಳಿಕೆ ಕೊಡ್ತಿದ್ದೀರ. ಆಸ್ತೆ ಆಸ್ತೆ ಸಬ್ ಆತೆ ಜಾಯಂಗೆ. ನಿಧಾನಕ್ಕೆ ಎಲ್ಲರೂ ಬರಲೇಬೇಕು, ಇದೊಂದೇ ಹಟ್ಟಿ, ಬಂದೇ ಬರ್ತಾರೆ. ವಿಲಾಯತ್ ವಾಲೋಂಕೋ ಬಿ ಮಾಲೂಮ್ ಪಡೇಗ. ಮುಂದೆ ಹೊರದೇಶದವ್ರಿಗೂ ಇದೆಲ್ಲ ಅರ್ಥ ಆಗುತ್ತೆ. ಸಾಕಾರ ಬ್ರಹ್ಮ ಬಾಬರಿದ್ದಾಗ ಈ ಮಹಾವಾಕ್ಯ ನುಡಿಸ್ತಾ ಇದ್ದಿದ್ದು. ವಿಲಾಯತ್ನವ್ರು ಯಾರೂ ಇರಲಿಲ್ಲ ಆವಾಗ. ವಿಲಾಯತ್ನವರು ಬರ್ತಾರೆ, ಹೊರದೇಶದವ್ರುವೇ. ನೀವು ಅಲ್ಲಿ ಹೋಗ್ತೀರಾ ಅಂದಾಗ ಜಾನಕಿ ದಾದಿ ಮೊದಲು ನಗೋರು. ಆದರೆ ಅವರೇನೇ ಫಸ್ಟ್ ಅಲ್ಲಿ ಹೋಗಿದ್ದು. ಅಲ್ಲಿನ ವಿಶ್ವದ ಸೇವೆಗೆ ಮುಂದೆ ಬಂದಿದೆ ಜಾನಕಿ ದಾದಿ. ಈ ಸೃಷ್ಟಿ ಚಕ್ರ ಕೈಸೆ ಫಿರ್ತಾ ಹೈ, ಇಸ್ಕೆ ಆಯು ಕಿತನಿ ಹೈ. ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತೆ, ಇದರ ಆಯುಸ್ಸೆಷ್ಟು, ಇದೆಲ್ಲನೂ ಕೂಡ ಯಾರು ಗೊತ್ತಾಗತ್ತೆ, ವಿದೇಶದವರಿಗೆ. ಫಾರಿನರ್ಸ್ भी तुम्हारे पास आएंगे, वह बच्चे वहाँ जाकर सृष्टि चक्र का राज समझाएंगे. ಹೊರದೇಶದವ್ರು ಇಲ್ಲಿಗೆ ಬರ್ತಾರೆ, ನೀವು ಅಲ್ಲಿಗೆ ಹೋಗ್ತೀರಾ. ಇಬ್ಬರ ಮಿಲನದಲ್ಲಿ ತಂದೆಯ ಪ್ರತ್ಯಕ್ಷ ಆಗುತ್ತೆ. ಬಾಬು ಅವ್ರದ್ದು ಚೆನ್ನಾಗಿ ಅರ್ಥ ಆಗತ್ತೆ ಅಂತಾರೆ ಬಾಬು ಅವರು. ವಹ ಸಮझते हैं ಕ್ರೈಸ್ಟ್ का गार्ड पास जाए पहुंचा है. ಅವರೆಲ್ಲ ತಿಳ್ಕೊಂಡಿರೋದೇನೋ ಕ್ರಿಸ್ತ ಪರಮಾತ್ಮನ ಬಳಿ ಹೊರಟೋಗ್ಬಿಟ್ಟಿದ್ದಾನೆ ಅಂತ. ಕ್ರೈಸ್ಟ್ಗೋ ಗಾಡ್ ಕಾ ಬಚ್ಚಾ ಸಮझते हैं, ಕ್ರಿಸ್ತನ ದೇವ್ರ ಮಗು ಅಂತಲೂ ಕೂಡ ಹೇಳ್ತಾರೆ. ಕೈ ಫಿರ್ ವಹ ಸಮझते हैं ಕ್ರೈಸ್ಟ್ ಬಿ ಪುನರ್ಜನ್ಮ ಲೇತೆ ಲೇತೆ ಅಭಿ ಬೆಗ್ಗರ್ ಹೈ. ಇನ್ನು ಕೆಲವರು ಈ ರೀತಿಯೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಕ್ರಿಸ್ತ ಏನಾಗಿದ್ದಾನೆ, ಪುನರ್ಜನ್ಮವನ್ನು ಪಡ್ಕೊಂಡು ಅವನ ಕೆಳಗಡೆ ಬಂದುಬಿಟ್ಟಿದ್ದಾನೆ, ಭಿಕ್ಷುಕನಾಗ್ಬಿಟ್ಟಿದ್ದಾನೆ. ಭಿನ್ನ ಭಿನ್ನ ರೂಪದಲ್ಲಿ ಕ್ರಿಸ್ತನ ಬಗ್ಗೆ ಆ ಕ್ರಿಶ್ಚಿಯನ್ಸೇ ಹೇಳ್ತಾರೆ. ಜೈಸೆ ತುಮ್ ಹಿ ಬೆಗ್ಗರ್ ಹೋನಾ, ಬೆಗ್ಗರ್ ಅರ್ಥಾತ್ ತಮೋ ಪ್ರಧಾನ್. ನೀವು ಮಕ್ಕಳು ಅದೇ ಸ್ಥಿತಿನ ತಲುಪಿದ್ದೀರಲ್ವ ಮಕ್ಕಳೇ. ಪ್ರತಿಯೊಂದು ಧರ್ಮಸ್ಥಾಪಕರಾಗಿರಬಹುದು, ನೀವು ಆತ್ಮಗಳು ಎಲ್ಲರೂ ಕೂಡ ತಮೋ ಪ್ರಧಾನ ಆಗಿಬಿಟ್ಟಿದ್ದೀರ. ತಮೋ ಪ್ರಧಾನಕ್ಕೇ ಬೆಗ್ಗರ್ ಅಂತ ಬಾಬರು ಹೇಳೋದು. ಸಮझते हैं ಕ್ರೈಸ್ಟ್ भी यहाँ हैं, फिर कब आएंगे ये भी नहीं जानते हैं. ಅವರೂ ಸಹ ತಿಳ್ಕೊಂಡಿದ್ದಾರೆ, ಇಲ್ಲೇ ಇದ್ದಾನೆ ಕ್ರಿಸ್ತ ಅಂತ. ಆದರೆ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವನು ಯಾವಾಗ ಬರ್ತಾನೆ ಅದು ಗೊತ್ತಿಲ್ಲ. ತುಮ್ ಸಮझा सकते हो, तुम्हारा धर्मस्थापक फिर अपने समय पर धर्म स्थापन करने आएगा. ಆದರೆ ನೀವು ಮಕ್ಕಳು ಅವರಿಗೆ ಹೇಳಬೇಕು, ನಿಮ್ಮ ಧರ್ಮಸ್ಥಾಪಕರು ಯಾವ ಸಮಯದಲ್ಲಿ ಬರಬೇಕು, ಅವ್ರು ಬಂದು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಉನ್ಕೋ ಗುರು ನಿಹಿ ಕಹೆಂಗೆ. ಧರ್ಮಸ್ಥಾಪಕರಿಗೆ ಗುರು ಅಂತ ಹೇಳಲ್ಲ. ವಹ ಧರ್ಮ ಸ್ಥಾಪನ ಕರ್ನೆ ಆತೆ ಹೇ. ಅವ್ರಿಗೆ ಆ ಶಕ್ತಿ ಇದೆ, ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುವಂಥ ಶಕ್ತಿ ಇದೆ. ಆದರೆ ಏನಲ್ಲ,
ಮಾರ್ಗದರ್ಶನ ಮಾಡಿ ಜೊತೆಲಿ ಕರ್ಕೊಂಡು ಹೋಗುವಂತಹ ಶಕ್ತಿ ಇಲ್ಲ. ಅದರಿಂದ ಅವರು ಗುರು ಅಲ್ಲ. सदगति दाता सिर्फ एक ही हैं और जो भी धर्म स्थापन करने आते हैं वह सब पुनर्जन्म लेते लेते अभी आकर तमो प्रधान बने हैं. ಸದ್ಗತಿ ದಾತ ಕೇವಲ ಒಬ್ಬರೇನೆ, ಅವರೇ ಧರ್ಮವನ್ನು ಸ್ಥಾಪನೆ ಮಾಡುವಂಥದ್ದು. ನಂತರ ಎಲ್ಲರೂ ಕೂಡ ಪುನರ್ಜನ್ಮವನ್ನು ತೆಗೆದುಕೊಂಡು ತಮೋ ಪ್ರಧಾನ ಆಗಿಬಿಟ್ರು. अंत में सारा ಜಾಡ್ ಜರ್ಜರಿಭೂತ ಅವಸ್ಥಾ ಕೋ ಪಾ ಲಿಯಾ. ಅಂತಿಮ ಸಮಯದಲ್ಲಿ ಎಲ್ಲರ ಸ್ಥಿತಿನೂ ಕೂಡ ಏನಾಯಿತು? ಸಾರವಾದ ಜೀವನ ಇಲ್ಲ, ಸಂಪೂರ್ಣ ತಮೋ ಪ್ರಧಾನ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಸಾರಾ ಜಾಡ್ ಕಡಾ ಹೈ, ಬಾಕಿ ದೇವಿ ದೇವತಾ ಧರ್ಮಕ್ಕ ಫೌಂಡೇಶನ್ ನೆಹಿ. ಈಗ ನಾವು ಮಕ್ಕಳಿಗೆ ತಿಳುವಳಿಕೆ ಇದೆ. ಏನು? ಇದು ಎಲ್ಲನೂ ಕೂಡ ವೃಕ್ಷದಲ್ಲಿ ನಿಂತಿದೆ. ಎಲ್ಲ ಧರ್ಮದ ಆತ್ಮಗಳು ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ದೇವತಾ ಧರ್ಮ ಇವತ್ತಿಲ್ಲ, ಅದು ಮುಚ್ಚೋಗ್ಬಿಟ್ಟಿದೆ. ಬಡ್ಕ ಮಿಸಾಲ್ ಹೈನಾ, ಅದಕ್ಕೆ ಉದಾಹರಣೆ ಆಲದ ಮರ. ಆಲದ ಮರದಲ್ಲಿ ಬುಡಾನೇ ಇಲ್ಲ. ಹಾಗೆ ದೇವತಾ ಧರ್ಮ ಇವತ್ತಿಲ್ಲವೇ ಇಲ್ಲ. ಅವರೆಲ್ಲ ಎಲ್ಲಿ ಹೋಗ್ಬಿಟ್ರು? ಅವರೆಲ್ಲ ಎಲ್ಲೋದ್ರು? ಎಲ್ಲೋಗಿದ್ದಾರೆ? ಇಲ್ಲೇ ಕೂತಿದ್ದಾರಲ್ಲ. ಬಾತೆ ಬಾಫಿ ಬಚ್ಚೋಂಕೋ ಬೇಸ್ ಸಮಜಾತೆ ಹೇ. ಇದೆಲ್ಲ ವಿಚಾರನೂ ಕೂಡ ಬಾಬಾ ನಮಗೆ ಸ್ಮೃತಿ ತರಿಸ್ಕೊಟ್ರು. ತುಂಬ ಬಚ್ಚೋಂಕೋ ತೋ ಬಹುತ್ ಖುಷಿ ರಹನಿ ಚಾಹಿಯೇನಾ. ಪುನರ್ಜನ್ಮದ ಅರಿವನ್ನು ಬಾಬರು ಮಾಡಿ, ಮಕ್ಕಳೇ ನೀವೇ ದೇವಾತ್ಮರಾದಂಥವ್ರು, ಎಷ್ಟು ತಮೋ ಪ್ರಧಾನ ಆಗಿಬಿಟ್ರಲ್ವಾ. ಈ ಸ್ಮೃತಿಯನ್ನು ಮಾಡ್ಕೊಳ್ತಾ ಎಷ್ಟು ಖುಷಿ ಆಗಬೇಕಲ್ವಾ. ನಿಮ್ಮ ಆದಿ ಸ್ಮೃತಿ, ನಿಮ್ಮ ಅನಾದಿ ಸ್ಮೃತಿ ಎಷ್ಟು ಖುಷಿಯನ್ನು ತಂದು ಕೊಡುತ್ತಲ್ವಾ. ತುಮको मालूम पड़ा है ना, हम तो ದೇವಿ ದೇವತಾತೆ ಫಿರ್ ಅಬ್ ಬಂತೆ ಹೇ. ನಾವೇ ದೇವಾತ್ಮರಾಗಿದ್ವಿ, ಈಗ ಪುನಃ ಆಗ್ತಾ ಇದ್ದೀವಿ. ಯಹ ತುಮ್ ಆತೆ ಹಿ ಹೋ ಸತ್ಯನಾರಾಯಣ ಕಿ ಕಥಾ ಸುನ್ನೆ. ಇಲ್ಲಿ ಬಂದಿರೋದೇ ನಾವು ಮಕ್ಕಳು. ಯಾಕೆ ಯಾತಕ್ಕೆ ಬಂದಿದ್ದೀವಿ? ಯಾರು ಕಣ್ಣು ಮುಚ್ಚುತ್ತಾ ಇದ್ದೀರಾ? ಇಲ್ಲ, ಕಣ್ತಿರ್ತಿದ್ದೀರ. ಎಲ್ಲರೂ ಕಣ್ತಿರ್ತಿದ್ದೀರ. ಒಂದು 4-5 ಜನ ಮಾತ್ರ ಆತ್ಮಗಳು ಮೂರನೇ ಕಣ್ಣನ್ನು ಮುಚ್ಚಿರೋದ್ರಿಂದ ಈ ಕಣ್ಣು ಮುಚ್ಚಿಬಿಟ್ಟಿದೆ. ಒಂದು 5-6 ಆತ್ಮಗಳು ಮಾತ್ರ, ಎಲ್ಲರೂ ಅಲ್ಲ. ಆದರೂ ಕೂಡ ಮೂರನೇ ಕಣ್ಣಿನಿಂದ ಕಣ್ಣು ಮುಚ್ಚಿದ್ರೂ ಕೂಡ ಬಾಬವ್ರು ನೆನಪು ಮಾಡ್ತಾ ಇರ್ಬೋದು ಅಂತ ಕಾಣುತ್ತವರು. ಏಕೆ ಎಲ್ಲದಕ್ಕಿಂತ ಸಬ್ಜೆಕ್ಟು ಯೋಗ ಸಬ್ಜೆಕ್ಟ್ ತುಂಬ ಶ್ರೇಷ್ಠ ಅಂದಲ್ಲ ಬಾಬವರು. ಅದಕ್ಕೆ ಯೋಗದಲ್ಲಿ ಹೊರಟೋಗಿದ್ದಾರೆ ಅಂತ ಕಾಣುತ್ತೆ. ಕಣ್ಮುಚ್ಚಿರೋರು ಯೋಗಕ್ಕೆ ಹೋಗಿರ್ಬೋದು, ಬಾಬುನ ಮಾತಾಡಿಸ್ತಾ ಇರ್ಬೋದು ಅಂತ ಕಾಣುತ್ತೆ. ಹೌದಾ? ಇಲ್ಲ, ವಾಣಿ ಮೇಲೆ ಗಮನ ಕೊಡ್ತಾ ಇದ್ದೀರಾ. ಯಹಾ ತುಮ್ ಆತೆ ಹಿ ಹೋ ಸತ್ಯನಾರಾಯಣ ಕಿ ಕಥಾ ಸುನ್ನೆ. ಇಲ್ಲಿ ನೀವು ಬಂದಿರೋದೇ ಸತ್ಯನಾರಾಯಣ ಕತೆ ಕೇಳೋಕ್ಕೆ. ಜಿಸ್ಸೆ ನರ್ಸೆ ನಾರಾಯಣ ಬನೆಂಗೆನಾ. ಇದರಿಂದ ತಾನೇ ನಾವು ನರನಿಂದ ನಾರಾಯಣ ಆಗೋದು. ನಾರಾಯಣ ಬನೆಂಗೆ ತೋ ಜರೂರ್ ಲಕ್ಷ್ಮೀ ಬಿ ಹೋಂಗೆ. ನಾರಾಯಣ ಇದ್ದಾನೆ ಅಂದಮೇಲೆ ಅವ್ರ ಜೊತೆಯಲ್ಲಿ ಲಕ್ಷ್ಮಿನೂ ಇದ್ದಾರೆ. ಲಕ್ಷ್ಮೀ ನಾರಾಯಣ ಹೋಂಗೆ ತೋ ಜರೂರ್ ಉನ್ಹೋಗಿ ರಾಜಧಾನಿ ಬಿ ಹೋಂಗ. ಲಕ್ಷ್ಮೀ ನಾರಾಯಣರಿದ್ದಾರೆ ಅಂದಮೇಲೆ ಅವ್ರ ಜೊತೆಯಲ್ಲಿ ಅವರ ರಾಜಧಾನಿಯೂ ಕೂಡ ಇದೆ. ಅವರೇ ಯಾರು? ನಾವೆಲ್ಲರೂ ಕೂಡ. ಅಕೇಲೆ ಲಕ್ಷ್ಮೀ ನಾರಾಯಣ ತೋ ನಹಿ ಬನೆಂಗೆ. ರಾಜಧಾನಿಯಲ್ಲಿ ಅವರಿಬ್ಬರೇ ಇರೋದಿಲ್ಲ, ಅವರಿಬ್ಬರೇ ರಾಜ್ಯಭಾರ ಮಾಡೋಕ್ಕಾಗಲ್ಲ. ಲಕ್ಷ್ಮೀ ಬನ್ನೇಕೆ ಅಲಗ ಕಥಾ ತೋಡೆ ಹಿ ಹೇ. ಲಕ್ಷ್ಮಿ ಆಗೋದಕ್ಕೆ ಇನ್ನೊಂದು ಕಥೆಯನ್ನು ಬಾಬರು ನುಡಿಸ್ತಾರಾ? ಇಲ್ಲ. ಲಕ್ಷ್ಮೀನಾರಾಯಣರಿಗೆ ಒಟ್ಟಿಗೆ ಒಂದೇ ಕತೆ, ಅಮರ ಕತೆ. ನಾರಾಯಣ ಕೆ ಸಾಥ್ ಲಕ್ಷ್ಮೀ ಬಿ ಬಂತಿ ಹೇ. ನಾರಾಯಣನ ಜೊತೆಯಲ್ಲಿ ಲಕ್ಷ್ಮಿನೂ ತಯಾರಾಗ್ತಾರೆ. ಲಕ್ಷ್ಮೀ ಬಿ ಕಬಿ ನಾರಾಯಣ ಬಂತಿ ಹೇ, ನಾರಾಯಣ ಫಿರ್ ಲಕ್ಷ್ಮಿ ಬಂತಿ ಹೇ. ಬಾಬರು ಇವತ್ತಿನ ವಾಣಿ ಏನು ಹೇಳ್ತಾ ಇದ್ದಾರೆ? ಲಕ್ಷ್ಮಿನೂ ನಾರಾಯಣ ಆಗ್ಬೋದು, ನಾರಾಯಣ ಲಕ್ಷ್ಮಿ ಆಗ್ಬೋದು. ಅಂದರ್ಥ ಏನು? 8 ಜನ್ಮ ಇದೆ ಅಲ್ವಾ. 8 ಜನ್ಮದಲ್ಲಿ ಲಕ್ಷ್ಮೀನಾರಾಯಣರದ ಪಾರ್ಟ್ ಇದೆ ಅಲ್ವಾ. ಕೊಯ್ ಗೀತ ಬಹುತ್ ಅಚ್ಚೆ ಹೇ. ಅದರಿಂದ ಬಾಬಾ ಹೇಳೋದು, ಕೆಲವು ಗೀತೆಗಳು ತುಂಬ ಚೆನ್ನಾಗಿದೆ. ಆ ಗೀತೆಯನ್ನು ಸಾರ ಹೇಳೋದಕ್ಕೆ ಬಾಬರಿಗೆ ಅದು ತುಂಬ ಚೆನ್ನಾಗಿದೆ ಅಂತಾರೆ. ಮಾಯಕ್ಕೆ ಗುಡಿಕೆ ಆನೆ ಪರ್ ಗೀತ ಸುನ್ನೆ ಸೆ ಅರ್ಷಿತ್ ಮುಖ ಆ ಜಾಯೇಗ. ಮಾಯೆ ನಮ್ಮನ್ನೇನು ಮಾಡಿಬಿಡುತ್ತೆ? ಮಧ್ಯೆ ಮುಳುಗಿಸ್ಬಿಡುತ್ತೆ, ತನ್ವಶ ಮಾಡ್ಕೊಳ್ಳೋದಕ್ಕೆ. ಅಂತಹ ಸಂದರ್ಭದಲ್ಲಿ ಈ ಗೀತೆಗಳನ್ನು ಕೇಳೋದ್ರಿಂದ ನಿಮಗೆ ತುಂಬ ಖುಷಿ ಆಗಿಬಿಡುತ್ತೆ. ಜೈಸೆ तैरना सीखना होता है तो पहले गुटके आते हैं फिर उनको पकड़ लेते हैं ना. ಹೇಗೆ ಈಜಾಡುವಂಥವನು
ಈಜು ಕಲಿಸೋರು ಇರ್ತಾರೆ, ಈಜನ್ನು ಕಲಿಯೋಂಥವ್ರು ಇರ್ತಾರಲ್ಲ, ಅವ್ರೇನಾದ್ರು ಸ್ವಲ್ಪ ಮುಳುಗ್ಬಿಟ್ರೆ ಅವನ್ನ ಹಿಡ್ಕೊಂಡ್ಬಿಡ್ತಾರೆ. ಯಾರೋ ಈಜು ಕಲಿಸೋರು. ಯಹಾ ಭಿ ಮಾಯೆ ಕೆ ಗುಟ್ಕೆ ಬಹುತ್ ಖಾತೆ ಹೇ. ಹಾಗೆ ಇಲ್ಲೂ ಕೂಡ ಮಾಯೆಯು ಕೂಡ ಮಕ್ಕಳನ್ನೇನು ಮಾಡುತ್ತೆ, ಈಜ್ತಾ ಹಾಗೆ ಮುಳುಗ್ಬಿಡ್ತಾರಂತೆ, ಮಾಯೆಗೆ ವಶ ಆಗಿಬಿಡ್ತಾರೆ. ಆಗ ಬಿಡೋದಿಲ್ಲ ಬಾಬು ಅವ್ರನ್ನ ಮೇಲೆತ್ತುತ್ತಾರೆ. तैरने वाले तो बहुत होते हैं, उन्हों को भी रेस होती हैं, तुम्हारे भी ರೇಸ್ होते हैं. ಆ ಈಜಾಡುವಂಥದ್ದು ರೇಸ್ ತುಂಬ ಸಂಖ್ಯೆ ಇದ್ದಾರೆ. ಕೆಲವರು ತುಂಬ ಸ್ಪೀಡಾಗಿ ಈಜ್ಕೊಂಡು ಹೋಗ್ತಾರೆ, ಇನ್ನು ಕೆಲವರು ಕಡಿಮೆ ಈಜೋದ್ರೊಳಗೆ ನಿಧಾನ. ಹಾಗೆಯೇ ನೀವು ಸಹ ಈಜ್ತಾ ಇದ್ದೀರ. ಇಲ್ಲಿಂದಲ್ಲಿಗೆ ವಿಷಯ ಸಾಗರದಿಂದ ಕ್ಷೀರಸಾಗರಕ್ಕೆ ಹೋಗ್ತಾ ಇದ್ದೀರ. ಶಿವಬಾಬಾ ನಮ್ಮನ್ನು ಅಂಬಿಗನ ರೂಪದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಗು ಮಾಯಿ ಬಂದ್ಬಿಡುತ್ತಲ್ಲೇ ಮುಳುಗ್ಬಿಡ್ತೀರಾ, ಮುಳುಗಬೇಡಿ, ಎಚ್ಚರ ತಗೊಳ್ಳಿ ಅಂತ. ಅದರಲ್ಲೂ ಸಹ ಬಂದ್ಬಿಡುತ್ತಂತೆ. ಬಾಬುರ ವಾಣಿ ಕೇಳುವಾಗಲೇ ಮಾಯೆ ಬಂದ್ಬಿಡುತ್ತಂತೆ, ಗೊತ್ತೇ ಆಗಲ್ವಂತೆ. ಆ ಥರನೂ ಬಂದ್ಬಿಡುತ್ತೆ. यहाँ भी माया के गुटके बहुत खाते हैं, तैरने वाले तो बहुत होते हैं ना, उन्हों को भी रेस होती हैं, तुम्हारी भी ರೇಸ್ ಹೋತಾ है. ಅವ್ರದ್ದು ಒಂದು ರೇಸ್ ಅಂತ ನಡೆಯುತ್ತೆ, ಹಾಗೆಯೇ ನಿಮ್ಮದು ರೇಸ್. ಉಸ್ ಪರ್ ಜಾನೆ ಕೆ ಲಿಯೆ, ಅಲ್ಲಿಗೆ ಹೋಗೋದಕ್ಕೆ. ಎಲ್ಲಿಗೆ ಹೋಗ್ತೀವಿ ನಾವೆಲ್ಲ? ಸತ್ಯುಗಕ್ಕೆ. ಮಾಮೆಕುಮ್ ಯಾದ್ ಕರು, ಅದಕ್ಕಾಗಿ ನಾವು ತಂದೆ ನೆನಪು ಮಾಡಬೇಕು. ಯಾದ್ ನಹಿ ಕರ್ತೆ ತೋ ಗುಟ್ಕಾ ಖಾತೆ ಹೇ. ಶಿವಬಾಬುವ್ರನ್ನ ನೀವು ತುಂಬ ನೆನಪು ಆಳವಾಗಿ ಹೋಗಲಿಲ್ಲ ಅಂದರೆ ಅಲ್ಲಿ ಮಾಯೆ ನಿಮ್ಮನ್ನು ತನ್ವಶ ಮಾಡ್ಕೊಂಬಿಡುತ್ತೆ. ಬಾಪ್ ಕೇತೆ ಹೇ ಯಾತ್ ಕಿ ಯಾತ್ರಾ ಮೇ ಹೀ ಬೇಡ ಪಾರ್ ಹೋಂಗ. ಅದರಿಂದ ಬಾಬಾ ಹೇಳೋದು, ತಂದೆಯನ್ನು ನೆನಪು ಮಾಡಿದ್ರೇ ನಿಮ್ಮ ಆಂತರಿಕ ಸ್ಥಿತಿಲಿ ತುಂಬ ಆನಂದದಲ್ಲಿ ಮೇಲ್ಮಟ್ಟ ಸ್ಥಿತಿಗೆ ಹೊರಟೋಗ್ತೀರ. ಯೋಗ ಬಹಳ ಇಂಪಾರ್ಟೆಂಟು. ತುಮ್ ಉಸ್ ಪಾರ್ ಚಲೆ ಜಾಯಂಗೆ, ನೀವು ಆ ಸ್ಟೇಜನ್ನು ತಲುಪಿಡ್ತೀರ. तारो कोई बहुत तीखे होते हैं, कोई कम, यहाँ भी ऐसे हैं. ಬಾಬಾ ಕೆ ಪಾಸ್ ಚಾರ್ಟ್ ಬೇಜ್ ದೇತೆ ಹೇ. ಅನೇಕರು ಬಾಬರು ಬಳಿ ಚಾರ್ಟನ್ನು ಕೂಡ ಕಳಿಸ್ಕೊಡ್ತಾರೆ. ಬಾಬಾ ಜಾಂಚ್ ಕರ್ತೆ ಹೇ, ಆ ಚಾರ್ಟನ್ನು ಬಾಬರು ಚೆಕ್ ಮಾಡ್ತಾರಂತೆ. ಯಾತ್ ಕೆ ಚಾರ್ಟ್ ಕೋ ಎ ರೈಟ್ ರೀತಿ ಸೆ ಸಮझते हैं या ರಾಂಗ್ ಸಮझते हैं. ಮಗು ಈ ಚಾರ್ಟ್ ಕಳಿಸಿದೆಯಲ್ಲ, ಅದು ಸರಿಯಾದ ರೀತಿ ಕಳಿಸಿದೆಯಾ ಅಥವಾ ಅದು ಸರಿಯಾದ ರೀತಿ ಕಳಿಸಿಲ್ವಾ, ಅದನ್ನೆಲ್ಲ ಚೆಕ್ ಮಾಡ್ತಾರೆ, ಅವರಿಗೆ ಗೊತ್ತಾಗತ್ತೆ. कोई कोई दिखाते हैं हम सारे दिन में 5 घंटा याद में रहा. ಕೆಲವರು ಬಾಬರು ಚಾರ್ಟ್ ಕೊಡೋದು ಹೆಂಗಿರುತ್ತೆ ಅಂದರೆ, ನಾನು ಇಡೀ ದಿನದಲ್ಲಿ 5 ಗಂಟೆ ಯೋಗ ಮಾಡಿದ್ದೀನಿ ಅಂತ. ಬಾಬಾ ನಿನ್ನ ಸ್ಮರಣೆ 5 ಗಂಟೆ ಕಾಲ. ಹಮ್ ವಿಶ್ವಾಸ ನಹಿ ಕರ್ತೆ. ಅದೇ ಬಾಬಾ ಏನಂತಾರೆ, ಮಗು ನಿನ್ನ ಚಾರ್ಟ್ನಲ್ಲಿ ನನಗೆ ವಿಶ್ವಾಸ ಇಲ್ಲ. ಜರೂರ್ ಭೂಲ್ ಹುಯಿ ಹೇ, ಖಂಡಿತ ಅದರಲ್ಲೇನಿದೆ, ತಪ್ಪಿದೆ. कोई समझते हैं हम जितना समय यहाँ पढ़ते हैं ना उतना समय तो चार्ट ठीक रहता है. ಇನ್ನು ಕೆಲವರು ತಿಳ್ಕೊಂಡಿರೋದೇನು, ನಾನು ಎಷ್ಟು ಸಮಯ ಇಲ್ಲಿ ಕೂತ್ಕೊಂಡು ಓದ್ತಾ ಇದ್ದೀನಲ್ಲ ಅಷ್ಟು ಸಮಯ ನನ್ನ ಚಾರ್ಟ್ ತುಂಬ ಚೆನ್ನಾಗಿದೆ ಅಂತ. ಚೆನ್ನಾಗಿದೆಯಾ? ಅನೇಕರ ನಿಶ್ಚಯ ಇದೆ, ಪರಂತು ನೆಹಿ. ಆ ಮಕ್ಕಳ ರಿಸಲ್ಟು ಕೂಡ ಹೇಳ್ತಾರೆ ಬಾಬಾ, ಇಲ್ಲ ಮಗು, ನೀನು ಕೂತಿದ ತಕ್ಷಣ ಪೂರ್ಣ ನನ್ನನ್ನು ನೆನಪು ಮಾಡ್ತಾ ಇದೆಯಾ, ವಾಣಿ ಮೇಲೆ ತುಂಬ ಪ್ರೀತಿಯನ್ನು ತೋರಿಸಿದ್ಯಾ ಅಂತ ನಾನು ಒಪ್ಪಲ್ಲ. ಯಾರು ಹೇಳೋದು? ಶಿವ ಬಾಬಾ. ಬೋತ್ ಹೇ ಯಹಾಂ बैठे हुए सुनते हुए बुद्धि बाहर में कहाँ कहाँ चली जाती है. ಅನೇಕ ಮಕ್ಕಳಿದ್ದಾರೆ, ನನ್ನ ಮುಂದೆ ಕೂತಿದ್ದೀರಾ, ಕೇಳ್ತಾ ಇದ್ದೀರಾ, ಬುದ್ಧಿ ಮಾತ್ರ ಅನೇಕ ಕಡೆ ಹೋಗ್ತಾನೆ ಇದೆ. ಪೂರ ಸುನ್ತೆ ಬಿ ನಹಿ, ಪೂರ್ಣ ಕೇಳೋದೇ ಇಲ್ಲ. ಭಕ್ತಿ ಮಾರ್ಗ ಮೇ ಬಿ ಐಸೆ ಐಸೆ ಹೋತಾ ಹೇನಾ. ನಿಮ್ಮ ತಪ್ಪಲ್ಲ ಮಕ್ಕಳೇ, ನಿಮ್ಮ ಸಂಸ್ಕಾರ ಇದೆ. ಯಾವುದು? ಭಕ್ತಿ ಮಾರ್ಗದಲ್ಲೂ ಕೂಡ ಸತ್ಸಂಗದಲ್ಲಿ ಹಂಗೆ ತಾನೆ. ಗುರು ಹೇಳ್ತಾ ಹೋಗ್ತಿದ್ರೆ ಶಿಷ್ಯ ಹೆಂಗೋ ಕೂತಿರ್ತಾನೆ. ಇದು ಭಕ್ತಿ ಮಾರ್ಗ ಸಂಸ್ಕಾರ. ಸನ್ಯಾಸಿ ಲೋಗ್ ಕಥಾ ಸುನಾತೆ ಹೇ, ಫಿರ್ ಬೀಚ್ ಬೀಚ್ ಮೇ ಪೂಚ್ತೆ ಹೇ ನಾ ಹಮ್ನೆ ಕ್ಯಾ ಸುನಾಯ. ಹೀಗೆ ಸನ್ಯಾಸಿಗಳು ಕೂಡ ಶಿಷ್ಯಂದರಿಗೆ ಕಥೆಯನ್ನು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಮಧ್ಯ ಕೇಳ್ತಾರೆ, ನೀವೇನು ಕೇಳಿದ್ರೆ ನಾನೇನು ಹೇಳಿದೆ ಅಂತ. ದೇಖ್ತೆ ಹೇ ಹೇ ತವಾಯಿ ಬೇಟಾ ಹೇ, ಪೂಚ್ತೆ ಹೇ ಬತಾ ನಹಿ ಸಕ್ತಾ. ಆವಾಗ ಅವ್ರು ತಿಳ್ಕೊಳ್ತಾರೆ, ಕಾದಂಚಿನ ರೀತಿ ಕೂತಿದ್ದಾರೆ, ಏನು ಕೇಳೋದೇ ಇಲ್ಲ, ಮನಸ್ಸೆಲ್ಲೋ ಹೋಗ್ತಾ ಇದೆ, ಯಾರನ್ನೂ ನೋಡ್ತಾ ಇದೆ.
ಸನ್ಯಾಸಿ ಹಂಗೆ ತಿಳ್ಕೊಂಬಿಡ್ತಾನೆ. ಹಾಗೆ ಎಲ್ಲೂ ಕೂಡ ಶಿವಬಾಬವರು ಹಾಗೇ ತಿಳ್ಕೊಡೋದು. ಹೇಗೆ ತಿಳ್ಕೊಡೋದು? ನಾ ಪಾಠ ಮಾಡ್ತಾ ಇದ್ದೀನಿ, ಮಕ್ಕಳು ನೋಡ್ತಾ ಇದ್ದೀರಾ, ನನ್ನನ್ನು ಕೇಳ್ತಾನೂ ಇದ್ದೀರಾ ಕಿವಿಯಿಂದ, ಆದರೆ ಬುದ್ಧಿ ಮಾತ್ರ ಎಲ್ಲೆಲ್ಲೋ ಹೋಗ್ತಾ ಇದೆ. ಹಿಂಗೆ ಮಾತ್ರ ಯಾರಿಗೂ ಇಲ್ಲ ಅನಿಸುತ್ತೆ. ಇಲ್ಲೆಲ್ಲರೂ ಗಮನ ಕೊಟ್ಟು ಕೇಳ್ತಾ ಇದ್ದೀವಿ ಅಲ್ವಾ ಬಾಬವ್ರದ್ದು. ಬುದ್ಧಿ ಕಹಾನ ಕಹಾ ಚಲಿ ಜಾತಿ, ಬುದ್ಧಿ ಎಲ್ಲಂದ್ರಲ್ಲಿ ಹೊರಟೋಗ್ತಾ ಇರುತ್ತೆ. ಏಕಕ್ಷರ ಭೀ ನೀ ಸುಂತೆ, ಒಂದು ಶಬ್ದನೂ ಕೇಳ್ಕೊಂಡಿರೋದಿಲ್ಲ. ಯಹಾ ಭೀ ಐಸೆ ಹಿ, ಅಲ್ಲೆಂಗೋ ಹಾಗೆ ಇಲ್ಲೂ ಕೂಡ ಹಾಗೇ ಇದ್ದೀರಾ ನನ್ನ ಮಕ್ಕಳು ಅಂತಾರೆ ಬಾಬಾ. ಬಾಬಾ ದೇಖ್ತೆ ಹಿ ರಹತೆ ಹೇ, ಬಾಬಾ ಎಲ್ಲರನ್ನೂ ಕೂಡ ನೋಡ್ತಾನೇ ಇದ್ದಾರೆ. ಹೆಂಗೆ ನೋಡ್ತಾ ಇದ್ದಾರೆ? ಮಗು ಪ್ರೀತಿಯಿಂದ ಕೇಳ್ತಾ ಇದೆಯಾ ಅಥವಾ ಇಲ್ವಾ, ಕಣ್ಮುಚ್ಚಿದೆಯಾ, ಮನಸ್ಸೆಲ್ಲಾದರೂ ಹೋಗಿದೆಯಾ, ಎಲ್ಲಿಗೋಯ್ತು, ಹೇಗೋಯ್ತು, ಮಾಯೆ ಹೆಂಗೆ ತನ್ನ ವಶ ಮಾಡ್ಕೊಂಬಿಡ್ತು, ಎಲ್ಲ ರೂಪವನ್ನು ಕೂಡ ಬಾಬವರು ನಮ್ಮದು ನೋಡ್ತಾ ಇದ್ದಾರೆ. ಬಾಬಾ ದೇಖ್ತೆ ಹಿ ರಹತೆ ಹೇ, ಸಮझा जाता है इनकी बुद्धि कहाँ बाहर भटकती ही रहती है. ಈ ಮಗು ಬುದ್ಧಿ ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತ ತಿಳ್ಕೊಂಬಿಡ್ತಾರೆ. ಸಾಕ್ಷಿಯಾಗಿ ಬಾಬಾವ್ರ ವಾಣಿ ನುಡಿಸ್ತಾ ಸಾಕ್ಷ್ಯ ಮಕ್ಕಳ ಸ್ಥಿತಿಗಳನ್ನು ನೋಡ್ತಾ ಇರ್ತಾರೆ. ಇದರ ಉದರ್ ದೇಖ್ತೆ ಹಿ ರಹತೆ, ನಾ ಪಾಠ ಮಾಡ್ತಾ ಇದ್ದರೆ ಮಕ್ಕಳ ಬುದ್ಧಿ ಎಲ್ಲೋಗಿರುತ್ತೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೊರಟೋಗ್ಬಿಟ್ಟಿರುತ್ತೆ. ಐಸೆ ಬಿ ಕೊಯ್ ನಯ ಆತೆ ಹೇ, ಇಂಥ ಸಭೆಯಲ್ಲಿ ಅಂತಂಥ ಹೊಸ ಹೊಸ ಮಕ್ಕಳು ಬಂದ್ಬಿಡ್ತಾರಂತೆ. ಇಲ್ಲಿ ಮಧುಬನಕ್ಕೆ ಎಲ್ಲರನ್ನೂ ಕರ್ಕೊಂಬಂದ್ಬಿಟ್ಟಿರ್ತಾರೆ ಸತ್ಸಂಗಕ್ಕೆ. बाबा समझ जाते हैं, पूरा समझा नहीं है, इसलिए बाबा कहते हैं नए नए जल्दी यहाँ क्लास में आने की चिट्ठी ना दो. ಬಾಬರ್ಗೆ ಗೊತ್ತಾಗುತ್ತೆ ವಾತಾವರಣ ಹೆಂಗೆ ಆಗ್ತಾ ಇದೆ ಅಂತ. ಅದಕ್ಕೆ ಹೊಸಬ್ರನ್ನ ಬೇಗ ಈ ಸ್ಥಾನಕ್ಕೆ ಕರ್ಕೊಂಬರಬೇಡಿ. ಎಲ್ಲಿಗೆ? ಮಧುಬನಕ್ಕೆ. ನೈತು ವಾಯುಮಂಡಲ ಬಿಗಡ್ತಾ ಹೋತಾ, ಇಲ್ಲಾಂದರೆ ವಾತಾವರಣ ತುಂಬ ಕೆಡ್ತಾ ಹೋಗುತ್ತೆ. आगे चल तुम बच्चे देखेंगे जो अच्छे अच्छे बच्चे होंगे ना, यहाँ बैठे बैठे वैकुंठ में चले जाएंगे. ಬಾಬರು ಹೇಳುವಂಥ ಸಂದರ್ಭದಲ್ಲಿ ಇನ್ನು ಜ್ಞಾನ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿನೇ ಇರಲಿಲ್ಲ. ಆಗಲೇ ಬಾಬರು ಹೇಳಿಬಿಟ್ಟಿದ್ರು ಮಹಾವಾಕ್ಯ. ನೀವು ಮುಂದೆ ನೋಡ್ತಿರಂತೆ ಒಳ್ಳೊಳ್ಳೆ ಮಕ್ಕಳು ತಮ್ಮ ಸಾಧನೆಯ ಮೂಲಕ ಎಂಥ ಒಳ್ಳೆಯ ದೃಶ್ಯಗಳನ್ನು, ವೈಕುಂಠದ ದೃಶ್ಯಗಳನ್ನು ನೋಡ್ತಾರೆ. ಬಹುತ್ ಖುಷಿ ಮೇ ರಹತೆ ಹೇ. ಆ ಸಂದರ್ಭದಲ್ಲಿ ಆ ದೃಶ್ಯ ನೋಡ್ತಾ ಬಹಳ ಖುಷಿ ಪಡ್ತಾರೆ. ಗಡಿ ಗಡಿ ಚಲೆ ಜಾಯಂಗೆ, ಪದೇ ಪದೇ ಆ ದೃಶ್ಯದಲ್ಲಿ ಹೊರಟೋಗ್ತಾರಂತೆ. ಅಭಿ ಟೈಮ್ ನಜ್ದೀಕ್ ಹೈ, ಈಗ ಆ ಸಮಯ ತುಂಬ ಸಮೀಪ ಬಂದ್ಬಿಟ್ಟಿದೆ. ಆವಾಗ ಹೇಳಿದ್ದು ಈಗ ಸಮಯ ಸಮೀಪ. ನಂಬರ್ವಾರ್ ಪುರುಷಾರ್ಥ ಅನುಸಾರ ತುಮಾರಿ ಅವಸ್ಥಾ ಐಸಿ ಹಿ ಹೋ ಜಾಯೇಗಾ. ನಿಮ್ಮ ಪುರುಷಾರ್ಥದ ಅನುಸಾರವಾಗಿ ನಿಮ್ಮ ಸ್ಥಿತಿನೂ ಹಾಗೇ ಇರುತ್ತೆ. ಅಂತಿಮ ಗಳಿಗೆ ನೀವು ಮಾಡಿದ ಸಾಧನೆಗಳು ಹೇಗೆ ನೋಡ್ತೀರಾ ಅಂತ ಮುಂದೆ ನೋಡ್ತೀರಾ. ಅದು ಸಮೀಪ ಬಂದ್ಬಿಟ್ಟಿದೆ. ಸಮಯ ತೋ ದೇಖ್ ರಹೇ ಹೋ ನಾ, ಸಮಯನೂ ನೋಡ್ತಾ ಇದ್ದೀರಲ್ವ. ಕೈಸೆ ಕೈಸೆ ತಯಾರಿ ಹೋ ರಹಾ ಹೈ ನಾ, ಹೇಗೆ ತಯಾರಿಗಳು ನಡೀತಾ ಇದೆ ಅಲ್ವಾ, ಅದನ್ನು ನೋಡ್ತಾ ಇದ್ದೀರಲ್ವ. ಬಾಪ್ कहते हैं देखना कैसे एक सेकंड में सारी दुनिया का मनुष्य खाक में मिल जाएगा. ನೀವು ನೋಡ್ತೀರಂತೆ ಅಂತಹ ಸಮಯನೂ ಹತ್ತಿರ ಬಂದ್ಬಿಟ್ಟಿದೆ ಮಕ್ಕಳೇ. ಹೇಗೆ ಮನುಷ್ಯ ಒಂದೊಂದು ಆತ್ಮಗಳು ಒಟ್ಟೊಟ್ಟಿಗೆ ಈ ಶರೀರವನ್ನು ಬಿಟ್ಟು ಬೂದಿ ಆಗಿಬಿಡ್ತಾರೆ. ಈಗ ನಡೀತಾ ಇದೆ ಅಲ್ವ ದೃಶ್ಯ. ಆಗ ಹೇಳಿರುವಂಥ ದೃಶ್ಯಗಳು ಈಗ ಸಮೀಪದಲ್ಲಿ ಕಣ್ಮುಂದೆ ನೋಡ್ತಾ ಇದ್ದೀರ, ಕೇಳ್ತಾ ಇದ್ದೀರ ಮಕ್ಕಳೇ. ಬಾಂಬ್ ಲಗಾಯೆ ये सब कलास हो जाए. ಬಾಂಬ್ ಹಾಕಿದ ತಕ್ಷಣ ಎಲ್ಲ ಕಲಾಸ್. तुम बच्चे जानते हो अभी अपनी राजाई स्थापन हो रही है ना. ಮಕ್ಕಳೇ ಈಗ ನೋಡ್ತಾ ಇದ್ದೀರಲ್ವಾ ನಿಮ್ಮ ರಾಜ್ಯ ಸ್ಥಾಪನೆ ಆಗ್ತಾ ಇರೋದು. ಅಭಿ ತೋ ಯಾತ್ಗೆ ಯಾತ್ರಾ ಮೈ ಮಸ್ತ್ ರಹನಾ. ಈಗ ಹೋಮ್ವರ್ಕ್ ಕೊಟ್ಟರು ಬಾಬಾ. ಮಕ್ಕಳೇ ನೆನಪಿನ ಯಾತ್ರೆ ಒಳಗಡೆ ಸಂಪೂರ್ಣ ತನ್ಮಯರಾಗ್ಬಿಡಿ. ಯೋಗದ ಕಡೆ ತುಂಬ ಆಕರ್ಷಣೆ ಇರಲಿ. वह जोर बरना है जो कोई से भी दृष्टि से तीर लग जाए. ಆ ರೀತಿ ಯೋಗದಿಂದ ಶಕ್ತಿ ತುಂಬ್ಕೊಂಬಿಡಿ ಮಕ್ಕಳೇ. ನೀವು ದೃಷ್ಟಿ ಕೊಟ್ಟ ತಕ್ಷಣವೇ ಅವರ ಮನಸ್ಸಿನ ಮೇಲೆ ಬಾಣ ತಗಲಿಬಿಡಬೇಕು. पिछाड़ी में 20 पितामह आदि जैसे कि तुमने ही ज्ञान बाण मारे. ಅದಕ್ಕೇನೆ ಹೇಳ್ತಾರೆ ಅಂತಿಮ ಸಮಯದಲ್ಲಿ ಯಾರು ಅಂತಹ
ಸಾಧು ಸಂತರುಗಳಿಗೆ ನಿಮ್ಮ ಜ್ಞಾನದ ಬಾಣ ಮೂಲಕನೇ ಅವರಿಗೆ ನಾಟಬೇಕು. ಅಂತಹ ಸಮಯ ಬಂದ್ಬಿಟ್ಟಿದೆ. ಜಟ್ ಸಮझ जाएंगे ಯಹೇ ಸತ್ಯ ಕೇತೆ ಹೇ. ಸಾಧು ಸಂತರುಗಳೆಲ್ಲ ತಕ್ಷಣ ಅನುಭವ ಮಾಡ್ತಾ ಹೋಗ್ತಾರೆ, ಹೌದಪ್ಪ ಇಲ್ಲಿ ಹೇಳೋದೆಲ್ಲ ಸತ್ಯ ಸತ್ಯ. ಅದೆಲ್ಲನೂ ಆವಾಗ ಯಾರೂ ಸಾಧು ಸಂತರುಗಳಿರಲಿಲ್ಲ ಜ್ಞಾನದಲ್ಲಿ. ತುಂಬಾ ಯಜ್ಞಕ್ಕೆ ವಿಘ್ನ ಹಾಕಿರೋರೆ ಅವರು ಆ ಸಂದರ್ಭದಲ್ಲಿ. ಇವಾಗ ಎಲ್ಲರೂ ಸಂಪರ್ಕ ಸಂಬಂಧದಲ್ಲಿ ಬಂದ್ಬಿಟ್ರು. ज्ञान का सागर पतित पावन तो निराकार भगवान है, कृष्ण हो ना सके. ज्ञान सागर पतित पावन निराकार भगवंतने ಹೊರತು कृष्ण अल्ल. उसका तो नाम दिखाते हैं, कृष्ण के वही पिक्चर्स फिर कभी मिल ना सके. ಅದೇ ಬಾಬರು ಹೇಳ್ತಾರೆ, ಕೃಷ್ಣನ್ ತೋರಿಸ್ತಾರೆ. ಭಗವದ್ಗೀತೆಯನ್ನು ನುಡಿಸಿದ್ಯಾರೋ ಕೃಷ್ಣ ಅಂತ ಹೇಳಿ. ಆದರೆ ಆ ಕೃಷ್ಣನ ಮುಖಪುಟ ಈಗಿಲ್ಲ. ಆ ಸಮಯದಲ್ಲಿ ಬರುತ್ತೆ ಸತ್ಯಯುಗದ ನಂಬರ್ 1. ಆ ಟೈಮಲ್ಲೇ ಆ ಕೃಷ್ಣ ಶರೀರ ಸಿಗುವಂಥದ್ದು. ಫಿರ್ ಸತ್ಯುಗ ಮೇ ವಹಿ ಪಿಕ್ಚರ್ಸ್ ಮಿಲೇಗ. ಸತ್ಯಯುಗದಲ್ಲಿ ಅದೇ ಪಿಕ್ಚರ್ಸ್ ಸಿಗುವಂಥದ್ದು. ಹರೇಕ್ ಜನ್ಮ ಮೇ ಹರೇಕಕ್ಕೆ ಪಿಕ್ಚರ್ಸ್ ಅಲಗ್ ಅಲಗ್ ಹೋತೆ ಹೇ. ಪ್ರತಿಯೊಂದು ಜನ್ಮದಲ್ಲೂ ಪ್ರತಿಯೊಬ್ಬರ ಚಿತ್ರ ಮುಖಪುಟ ಅದೇ ಸಮಯದಲ್ಲಿ ಆಯಾ ಚಿತ್ರಗಳೇ ಸಿಗುವಂಥದ್ದು. ಶರೀರ ಚೇಂಜ್ ಇಲ್ಲ ಆಯಾ ಜನ್ಮದ್ದು. ಈ ಡ್ರಾಮಾ ಕಾ ಪಾರ್ಟ್ ಐಸಾ ಬನಾ ಹುವಾ ಹೈ. ಈ ಡ್ರಾಮಾದ ಪಾತ್ರ ಆ ಥರ ತಯಾರಾಗಿದೆ. ಯಾವ ಥರ? ಪ್ರತಿಯೊಂದು ಜನ್ಮದ್ದು ಪ್ರತಿಯೊಂದು ಆತ್ಮಕ್ಕೆ ಅದೇ ಪ್ರಕಾರದ ದೇಹ ಆ ಸಂದರ್ಭದಲ್ಲಿ ಸಿಗುವಂಥದ್ದು. ವಹಾ ತೋ ನ್ಯಾಚುರಲ್ ಬ್ಯೂಟಿಫುಲ್ ಪಿಕ್ಚರ್ಸ್ ಹೋತೆ ಹೈ. ಅದರಲ್ಲೂ ಕೂಡ ಸತ್ಯಯುಗದ ಪಾರ್ಟಲ್ಲಿ ದೇವತೆಗಳದ್ದು ಸ್ವಾಭಾವಿಕವಾಗಿ ತುಂಬ ಸೌಂದರ್ಯದಿಂದ ಕೂಡಿರುತ್ತೆ. ಆ ಪಿಕ್ಚರ್ಸ್ ಭಾಳ ಚೆನ್ನಾಗಿರುತ್ತೆ. अब तो दिन प्रतिदिन तन भी तमो प्रधान होते जाते. ಆದರೆ ಈಗ ನೋಡೋದಾದರೆ ದಿನ ದಿನ ಶಾರೀರಿಕವಾಗಿ ಏನಾಯಿತು? ತಮೋ ಪ್ರಧಾನ. ಪೆಹಲೆ ಪೆಹಲೆ ಸತೋ ಪ್ರಧಾನ್ ಫಿರ್ ಸತೋ ರಜೋ ತಮೋ ಮೇ ಜಾತೆ ಹೈ. ಮೊಟ್ಟ ಮೊದಲು ಆತ್ಮಗಳಿಗೆ ಮೊದಲು ಸತೋ ಪ್ರಧಾನವಾದ ದೇಹ, ನಂತರ ಸತೋ ರಜೋ ತಮೋದಲ್ಲಿ ಆತ್ಮಗಳೆಲ್ಲರೂ ಸಹ ಬಂದ್ಬಿಟ್ರು. ಯಹಾ ತೋ ದೇಖೋ ಕೈಸೆ ಕೈಸೆ ಬಚ್ಚೆ ಜನ್ಮ ಲೇತೆ ಹೇ. ಈಗ ನೋಡಿ ಹೇಗೆ ಜನ್ಮಗಳನ್ನು ತೆಗೆದುಕೊಂಡ್ಬಿಡ್ತಾರೆ. ಹೆಂಗಿದೆ? ಕೊಯ್ ಕೊಟ್ಟ ಅಂಗಿ ನಿಹಿ. ಕೆಲವರಿಗೆ ಕಾಲೇ ಇಲ್ಲ, ಕೆಲವರು ಎಳವರು, ಕೆಲವರಿಗೆ ಕೈಯೇ ಇಲ್ಲ. ಎಂತೆಂಥ ಜನ್ಮ. कोई जामड़े होते हैं, क्या क्या हो जाता है. ಸತ್ಯುಗ में ऐसे थोड़ी ही होगा. ಬಾಬರು ಹೇಳ್ತಾರೆ, ಸತ್ಯುಗದಲ್ಲಿ ಇಂತಹ ಜನ್ಮ ಇರುತ್ತಾ? ಖಂಡಿತ ಇಲ್ಲ. वहाँ देवताओं को दाढ़ी आदि भी नहीं होता. ಸತ್ಯುಗದಲ್ಲಿ ದೇವತೆಗಳಿಗೆ ದೊಡ್ಡ ದೊಡ್ಡದಾಗಿ ದಾಡಿನೂ ಇರೋದಿಲ್ವಂತೆ. ಕ್ಲೀನ್ ಶೇವ್ ಹೋತಿ. ಅಲ್ಲಿ ಆ ಅಂಗಡಿನೂ ಇಲ್ಲ, ಶೇವಿಂಗ್ ಮಾಡಿಸ್ಕೊಳ್ಳೋವಂಥ ಅಂಗಡಿನೂ ಇರಲ್ವಂತೆ. ಎಲ್ಲಿ? ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡೋ ಹಾಗೆ ಇಲ್ಲ. ಅಥವಾ ತಾವು ಸ್ನಾನ ಮಾಡುವಾಗ ಶೇವಿಂಗೂ ಮಾಡೋದಿಲ್ವಂತೆ. ಯಾರೋ? ದೇವತೆಗಳು. ಅಷ್ಟು ಸುಂದರವಾಗಿರುತ್ತೆ ದೇಹ. ಎಲ್ಲಿ? ಸತ್ಯಯುಗದಲ್ಲಿ. ನೈನ್ ಚೈನ್ ಸೆ ಮಾಲೂಮ್ ಪಡ್ತಾ ಹೈ ಎ ಮೇಲ್ ಹೈ ಎ ಫೀಮೇಲ್ ಹೈ. ಅವರ ಕಣ್ಣುಗಳಲ್ಲಿ, ಅವರ ಮುಖಪುಟದಲ್ಲೇ ನೋಡ್ಬೋದು ಇವರು ಸ್ತ್ರೀ, ಇವರು ಪುರುಷರು. ಲಕ್ಷ್ಮೀನಾರಾಯಣ ನೋಡಿ, ಇವರು ಒಂದೇ ಥರ ಇದ್ದಾರೆ. ಆದರೂ ಕೂಡ ಕಣ್ಣುಗಳಲ್ಲಿ, ಅವರ ದೃಷ್ಟಿಯಲ್ಲಿ, ಅವರ ಮುಖಪುಟದಲ್ಲಿ ಇವರು ನಾರಾಯಣ, ಇವರು ಲಕ್ಷ್ಮಿ, ಇವರು ಪುರುಷರು, ಇವರು ಸ್ತ್ರೀ. ಇನ್ಯಾವುದೋ ಇಲ್ಲಿ ಯಾವ್ಯಾವುದೋ ಥರ ಮುಖಪುಟ ಇರುತ್ತಲ್ಲ, ಆ ಥರ ಅಲ್ಲ, ಅಲ್ಲಿರೋದಿಲ್ಲ. ಹಾಗೆ ಚಲ್ ತುಮಕೋ ಬಹುತ್ ಸಾಕ್ಷಾತ್ಕಾರ ಹೋಗ್ತೇ रहेंगे. ನೀವು ಸಾಧನೆ ಮಾಡ್ತಾ ಮಾಡ್ತಾ ಹೋದಂಗೆ ನಿಮ್ಮ ಮುಖಪುಟವನ್ನು ನೀವು ನೋಡ್ತೀರಾ, ಸಾಕ್ಷಾತ್ಕಾರದಿಂದ ನೀವು ನೋಡ್ತೀರಾ. ತುಂಬ ಬಚ್ಚೋಂಗೂ ಕಿತ್ನಾ ಖುಷಿ ಹೋನಿ ಚಾಹಿಯೇನಾ. ನೋಡಿ, ನಿಮ್ಮ ಮುಂದೆ ಎಂತಹ ಪಾಠ ಮಾಡ್ತಾಯಿದ್ದೀನಿ, ನಿಮ್ಮ ಭವಿಷ್ಯ ಎಷ್ಟು ತಯಾರಿ ಮಾಡ್ತಾಯಿದ್ದೀನಿ, ನೀವು ಹೆಂಗೆ ತಯಾರು ಮಾಡ್ಕೊಳ್ತಾ ಇದ್ದೀರಾ, ಎಷ್ಟು ಖುಷಿ ಆಗಬೇಕಲ್ವಾ. ಬಾಬಾ ಕಲ್ಪ ಕಲ್ಪ ಆಕರ್ ಹಮ್ಕೋ ರಾಜ್ಯೋಗ ಸಿಕ್ಲಾಯೇ ಮನುಷ್ಯ ದೇವತಾ ಬನಾತೆ ಹೇ. ಕಲ್ಪಕಲ್ಪದಲ್ಲೂ ಬಾಬರು ಬರ್ತಾರೆ ನಮ್ಮನ್ನೇನು ತಯಾರು ಮಾಡೋಕ್ಕೆ, ಮನುಷ್ಯರಿಂದ ದೇವಾತ್ಮರನ್ನು ಮಾಡೋಕ್ಕೆ. ಏ ಬಿ ತುಂಬ ಜಾನ್ತೆ ಹೋನಾ. ಇದೆಲ್ಲ ನಿಮ್ಮ ಮಕ್ಕಳು ಗೊತ್ತಿದೆ ಅಲ್ವಾ. कि और जो भी धर्म वाले हैं सब अपने अपने सेक्शन में ही चले जाएंगे. ಇಲ್ಲಿಗೆ ಬರೋರೆ ದೇವತಾ ಧರ್ಮದ ಆತ್ಮಗಳು ನಾವೇನೆ.
ಇನ್ನುಳಿದ ಯಾರ್ಯಾರು ಧರ್ಮದ ಸ್ಥಾಪಕರಿದ್ದರು, ಅವರ ಅನುಯಾಯಿ ಆತ್ಮಗಳಿದ್ದರು, ಅವರೆಲ್ಲರೂ ಸಹ ಲಾಸ್ಟ್ ಮೂಮೆಂಟಲ್ಲಿ ತಮ್ಮ ಪಾತ್ರ ಮುಗಿಸಿ ತಮ್ಮ ಮನೆಗೆ ಹೋಗ್ತಾರೆ, ತಮ್ಮ ಸೆಕ್ಷನಲ್ಲಿ ಕೂತ್ಕೊಂಡ್ಬಿಡ್ತಾರೆ. ತಮ್ಮ ಜಾಗ ಯಾರಿಗೂ ಕೊಡಲ್ಲ ಪರಂಧಾಮದಲ್ಲಿ. ಆತ್ಮಕ ಜಾಡ್ ಬಿ ದಿಕ್ಕಾತೆ ಹೇನ, ಅದಕ್ಕೆ ಆತ್ಮಗಳದ್ದು ವೃಕ್ಷನೂ ತೋರಿಸಲಾಗಿದೆ ಅಲ್ವಾ, ನಂಬರ್ವಾರ್ ಆತ್ಮಗಳೆಲ್ಲ ಹೇಗೆ ಬಂದು ಅಲ್ಲಿ ಕೂತಿರುತ್ತೆ ಅಂತ. ಚಿತ್ರ ಮೈ ಬಹುತ್ ಕರೆಕ್ಷನ್ ಕರ್ತೆ ಬದಲ್ತೆ ಹಿ ಜಾಯಂಗೆ. ಬಾಬುರು ಪದೇ ಪದೇ ಏನು ಮಾಡ್ತಾರೆ, ಚಿತ್ರಗಳನ್ನು ಕರೆಕ್ಷನ್ನು ಮಾಡ್ತಿರ್ತಾರೆ, ಸರಿಪಡಿಸ್ತಾರೆ. ಜೈಸೆ ಬಾಬಾ सूक्ष्मतन के लिए समझाते हैं. संशय बुद्धि तो कहेंगे क्या, आगे ये कहते थे अभी ये कहते हैं. ಸಂಶಯ ಬುದ್ಧಿ ಇಳುವರು ಏನು ಮಾಡಿಬಿಡ್ತಾರೆ, ಸಮಯಕ್ಕೆ ಅನುಸಾರವಾಗಿ ಬಾಬು ಚೇಂಜ್ ಮಾಡ್ತಾಯಿದ್ರೆ ಮುಂಚೆ ಹಿಂಗೆ ಹೇಳಿದ್ರು, ಇವತ್ತಿಂಗೆ ಯಾಕೆ ಹಿಂಗೆ ಹೇಳಿದ್ರು, ಸಂಶಯ ಇದ್ದವರಿಗೆ ಆ ರೀತಿ ಪ್ರಶ್ನೆಗಳು ಮಾಡ್ತಾರೆ. ಲಕ್ಷ್ಮೀನಾರಾಯಣಕ್ಕೆ 2 ರೂಪ ಹೈ ಮಿಲಾಕರ್ ವಿಷ್ಣು ಕೇತೆ ಹೈ. ಅರೆ ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮೀನಾರಾಯಣರ ಕಂಬೈಂಡ್ ರೂಪವನ್ನು, ವಿಷ್ಣು ರೂಪವನ್ನು ತೋರಿಸಿದ್ರು. ಅದನ್ನು ಸೂಕ್ಷ್ಮತನದಲ್ಲಿ ತೋರಿಸಿರುವಂಥದ್ದು. ಬಾಕಿ 4 ಭುಜವಾಲ ಮನುಷ್ಯ ತೋಡಿ ಹಿ ಹೋತಾ, ತೋರಿಸ್ಲಿಕ್ಕೋಸ್ಕರ ಮಾಡಿರುವಂಥದ್ದು. ಭಕ್ತಿ ಮಾರ್ಗದಲ್ಲೂ ಕೂಡ 4 ಭುಜವುಳ್ಳಂಥದ್ದನ್ನು ತೋರಿಸಿದ್ದಾರೆ. ಆದರೆ ಬಾಬುರು ಹೇಳ್ತಾರೆ 4 ಭುಜವುಳ್ಳಂಥ ಮನುಷ್ಯರಿದ್ದಾರ, ರಾವಣಕ್ಕೆ 10 ಶೀರ್ಷ ದಿಕ್ಕಾತೆ ಹೈ. ರಾವಣನಿಗೆ 10 ತಲೆ ತೋರಿಸ್ಬಿಟ್ರು. ಕೋಯಿ ಮನುಷ್ಯ ಹೋತಾ ಹಿ ನಹಿ. ಈ ರೀತಿ 4 ಭುಜವುಳ್ಳಂತಹ 10 ತಲೆ ಉಳ್ಳಂತಹ ಯಾವ ಮನುಷ್ಯರು ಕೂಡ ಇಲ್ಲ. ಹರ್ ವರ್ಷ ಬೈಟ್ ಜಲಾತೆ ಹೈ ಜೈಸೆ ಗುಡಿಯೋಂ ಕಿ ಕೇಲ್ ಹೈ. ಪ್ರತಿ ವರ್ಷವೂ ಕೂಡ ರಾವಣನ ಸುಟ್ಟು ಬೂದಿ ಮಾಡ್ತಾರೆ. ಇದೆಲ್ಲ ಒಂದು ಬೊಂಬೆ ಆಟ. ಮನುಷ್ಯ ಕೇತೆ ಹೈ ಶಾಸ್ತ್ರ ಬಿಗ್ಗರ್ ಅಮ್ಜಿ ನಹಿ ಸಕ್ತೆ. ಮನುಷ್ಯರು ಹೇಳೋದೇನು, ಶಾಸ್ತ್ರ ಇಲ್ಲದೆ ನಾವು ಬದುಕಕ್ಕಾಗಲ್ಲ. ಶಾಸ್ತ್ರ ಹಿ ಅಮರ ಪ್ರಾಣ. ಶಾಸ್ತ್ರನೇ ನನ್ನ ಉಸಿರು, ನನ್ನ ಪ್ರಾಣ ಇರೋದೇ ಅದರೊಳಗಡೆ, ಅದನ್ನು ಮಾತ್ರ ನಾವು ಬಿಡಲ್ಲ ಅಂತ ಇವತ್ತು ಮನುಷ್ಯರು ಹೇಳೋದು. ಗೀತಾ ಕದ್ದೇಕೋ ಮಾನ್ ಕಿತ್ನಾ ಹೈ. ಹಾಗೆ ಗೀತೆದು ನೋಡಿ ಎಷ್ಟೊಂದು ಗೌರವ ಅದಕ್ಕೆ ಸಲ್ಲಿಸ್ತಾರೆ. ಯಹಾ ತೋ ತುಮಾರೇ ಪಾಸ್ ಮುರಳಿಯಾ ತೋ ಢೇರ್ ಇಕ್ಕಟ್ಟೆ ಹೋ ಜಾತಿ. ಪ್ರತಿನಿತ್ಯ ಬಾಬರು ಮುರಳಿ ನುಡಿಸ್ತಾ ಹೋದಂಗೆ ನಮ್ಮ ಹತ್ರನೂ ಕೂಡ ಎಷ್ಟೊಂದಿದೆ, ಮುರಳಿ ಸ್ಟಾಕ್ ಎಷ್ಟೊಂದಿದೆ. ತುಂಬ ರೊಕ್ಕ ಕ್ಯಾ ಕರೆಂಗೆ. ಸರಿ, ಇದನ್ನು ಇಟ್ಕೊಂಡೇನು ಮಾಡ್ತೀರಾ, ಏನು ಮಾಡೋದು, ಮುರಳಿ ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿದ್ದೀರಲ್ಲ, ಇದನ್ನೆಲ್ಲ ಇಟ್ಕೊಂಡೇನು ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಬಾಬರು. ದಿನ ಪ್ರತಿದಿನ ತುಮ್ ನೈ ನೈ ಪಾಯಿಂಟ್ ಸುನ್ತೆ ಹಿ ರಹತೆ ಹೋ. ದಿನಾನೂ ಬಾಬವರು ನಮಗೆ ಹೊಸ ಪಾಯಿಂಟನ್ನು ಹೇಳ್ಕೊಡ್ತಾರೆ. ಹಾಂ, ಪಾಯಿಂಟ್ ನೋಟ್ ಕರ್ನ ಅಚ್ಚಾ ಹೈ. ಮುರಳಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ಬಾಬರು ಹೇಳ್ತಾರೆ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ, ಮುಖ್ಯವಾಗಿರುವಂಥ ಪಾಯಿಂಟ್ಸ್ಗಳು ನೋಟ್ ಮಾಡ್ಕೊಳ್ಳಿ. ಭಾಷಣ ಕರಂತೆ ಸಮಯ ರಿಯಲ್ಸಲ್ ಕರೆಂಗೆ. ಆಗ ಭಾಷಣ ಮಾಡುವಾಗ ಪುನಃ ಅದನ್ನೇನು ಮಾಡ್ಬೋದು, ಪ್ರಯೋಗ ಮಾಡ್ಬೋದು. ಬೇರೆಯವ್ರಿಗೆ ಹೇಳೋದಕ್ಕೂ ಬೇಕು, ನಮ್ಮ ಜೀವನದಲ್ಲಿ ಧಾರಣೆ ಮಾಡೋಕ್ಕೂ ಬೇಕು. ಪಾಯಿಂಟ್ ಸಮझाएंगे. ಟಾಪಿಕ್ಗೆ ಲಿಸ್ಟ್ ಹೋನಿ ಚಾಹೆ. ಜೊತೆಲೇನು ಇಟ್ಕೊಳ್ಬೇಕು, ಟಾಪಿಕ್ಕಿನ ಲಿಸ್ಟು ಇಟ್ಕೊಳ್ಬೇಕು. ಯಾತಕ್ಕೆ ಇಟ್ಕೊಳ್ಬೇಕಂತೆ ಟಾಪಿಕ್ಕಿನ ಲಿಸ್ಟು. ಆಜ್ ಇಸ್ ಟಾಪಿಕ್ ಪರ್ ಸಮझाएंगे. ಇಂದು ಈ ಟಾಪಿಕ್ಕಿನ ಬಗ್ಗೆ ಬೇರೆಯವ್ರಿಗೆ ಜ್ಞಾನ ಕೊಡಬೇಕು. ರಾವಣ ಕೌನ್ ಹೈ, ರಾಮ್ ಕೌನ್ ಹೈ, ಸಚ್ ಕ್ಯಾ ಹೈ, ಹಮ್ ಆಪ್ಕೋ ಬತಾತೆ ಹೈ. ರಾವಣ ಯಾರು, ರಾಮ ಯಾರು, ರಾವಣ ಯಾರು, ಸತ್ಯ ಹೇಳ್ತೀವಿ. ಬನ್ನಿ ತಿಳ್ಕೊಳ್ಳಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೆಲ್ಲ ಟಾಪಿಕ್ ಇದ್ದರೆ ಇದ್ರ ಬಗ್ಗೆ ವಿಚಾರ ಮಾಡಿದ್ರೆ ಆಗ ಬೇರೆಯವರಿಗೆ ಹೇಳಕ್ಕೀಸಿ. ಇಸ್ ಸಮಯ ರಾವಣರ ಸಾರಿ ದುನಿಯಾ ಮೇ ಹೈ. ಇವತ್ತು ಇಡೀ ಜಗತ್ತೇ ರಾವಣನ ಪ್ರಪಂಚ ಆಗಿದೆ. 5 ವಿಕಾರ ಸಬ್ ಮೇ ಹೈ. ಎಲ್ಲರಲ್ಲೂ ಸಹ ಏನಿದೆ, 5 ವಿಕಾರ. ನಮ್ಮಲ್ಲೂ ಇದೆಯಾ? ಎಲ್ಲರಲ್ಲೂ ಇದೆಯಂತೆ, ಅದೇ ನಮ್ಮಲ್ಲೂ ಇದೆ. ಅದನ್ನು ಬಿಡಿಸ್ಕೊಳ್ಳುವಂಥ ಪುರುಷಾರ್ಥ ನಮ್ಮದು. ಬಾಪ್ ಆಕರ್ ಫಿರ್ ರಾಮ್ ರಾಜ್ಯಕ್ಕೆ ಸ್ಥಾಪನಾ ಕರ್ತೆ ಹೈ. ಈಗ ರಾವಣ ರಾಜ್ಯ, ಅದೇ ಶಿವ ಬಾಬರು ಬಂದು ರಾಮರಾಜ್ಯ ಸ್ಥಾಪನೆ ಮಾಡೋದು. ಹಾರ್ ಔರ್ ಜೀತ್ ಕಾ ಖೇಲ್ ಹೈ. ಇದು ಸೋಲು ಮತ್ತು ಗೆಲುವಿನ ಆಟ. ಹಾರ್ ಕೈಸೆ ಹೋತಿ ಹೈ, 5 ವಿಕಾರ ರೂಪಿ ರಾವಣ ಸೆ. ನಾವು ಸೋಲೋದು ಯಾವಾಗ, 5 ವಿಕಾರ ರಾವಣನ ಮೇಲೆ ಸೋತ್ಬಿಟ್ವಿ, ರಾವಣನಿಂದ ಅವನಿಗೆ ವಶ ಆಗಿಬಿಟ್ವಿ. ಹಾಗೆ ಪವಿತ್ರ ಗೃಹಸ್ಥ ಆಶ್ರಮ ತಾ,
अब पतित बन गए हैं. ಮೊದಲಿತ್ತು ಗೃಹಸ್ಥಾಶ್ರಮ ಪವಿತ್ರವಾಗಿತ್ತು, ದೇವತೆಗಳ ರಾಜ್ಯ. ಈಗ ಪತಿತ ಆಗ್ಬಿಡ್ತು. लक्ष्मीनारायण सो फिर ब्रह्मा सरस्वती. लक्ष्मीनारायणरे लास्ट जन्म ब्रह्मा सरस्वती. बाप भी कहते हैं मैं इनके बहुत जन्मों के अंत में प्रवेश करता हूँ. ತಂದೆ ಹೇಳ್ತಾರೆ, ಮಕ್ಕಳೇ ನಾನು ಭಾಳ ಜನ್ಮದ ಅಂತಿಮ ಸಮಯದಲ್ಲಿ ಇವರಲ್ಲಿ ಪ್ರವೇಶ ಮಾಡ್ತೀನಿ. ಶಿವಬಾಬಾ ಹೇಳೋದು. तुम कहेंगे हम ही बहुत जन्मों के अंत में बाबा से ज्ञान ले रहे हैं. ನೀವು ಮಕ್ಕಳು ಫೀಲ್ ಮಾಡ್ತೀರಾ, ಹೌದು ಬಾಬಾ ಎಲ್ಲ ಜನ್ಮವನ್ನು ಪಡೆದು ಲಾಸ್ಟಲ್ಲಿ ಈ ದೇಹದ ಮೂಲಕ ನಾನು ನಿಮ್ಮ ಜ್ಞಾನವನ್ನು ಕೇಳ್ತಾ ಇದ್ದೀನಿ. ये सब समझने की बातें हैं ना. ಬಾಬರು ಹೇಳ್ತಾರೆ, ಇದನ್ನೆಲ್ಲ ನಿಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ಳುವಂಥ ವಿಚಾರ ಅಲ್ವಾ. कोई की डल हेड बुद्धि है तो समझते ही नहीं. ಇಷ್ಟೆಲ್ಲ ಒಳ್ಳೆ ಜ್ಞಾನ ಕೊಟ್ಟರು ಕೂಡ ಕೆಲವು ಮಕ್ಕಳು ಡಲ್ ಬುದ್ಧಿಯಿರೋರು ಏನೂ ಅರ್ಥ ಮಾಡ್ಕೊಳ್ಳಲ್ಲ, ಬುದ್ಧಿಲಿ ಏನೂ ಸಹ ಇಟ್ಕೊಳಕ್ಕೂ ಹೋಗಲ್ಲ. ಇದು ರಾಜಧಾನಿ ಸ್ಥಾಪನಾ ಹೋ ರಹಿ ಹೈ. ಯಾಕಪ್ಪ ಅವರಲ್ಲಿ ಕೂತ್ಕೊಳ್ಳಲ್ಲ ಅಂದರೆ ರಾಜಧಾನಿ ಸ್ಥಾಪನೆ ಆಗ್ತಾಯಿದೆ. ರಾಜರು ಬೇಕು, ದಾಸಿ ಬೇಕು, ಚಂಡಾಳರು ಬೇಕು, ಎಲ್ಲ ಥರದವರು ಬೇಕು ಅಂತಂದಮೇಲೆ ಬಾಬರು ಹೇಳ್ತಾರೆ, ಇಷ್ಟೆಲ್ಲ ಹೇಳೋರು ಬುದ್ಧಿ ಹೋಗಲ್ಲ ಅಂತಂದರೆ ರಾಜಧಾನಿ ಸ್ಥಾಪನೆ ಆಗ್ತಾಯಿದೆ. ಭೂತ್ ಆಯೇ ಫಿರ್ ಚಲೆ ಗಯೆ ವ ಫಿರ್ ಆ ಜಾಯೆಗೆ. ಅನೇಕರು ಬಂದರು, ಬಾಬರು ಮಗು ಆದರು, ಧಾರಣೆ ಮಾಡಿಕೊಂಡ್ರು, ಮಾಯೆ ಬಂತು, ವಶ ಆದರು, ಓಡೋಟೋದ್ರು. ಪುನಃ ಬರ್ತಾರೆ ಒಂದೇ ಹಟ್ಟಿ. ಪ್ರಜಾಮೆ ಕೊಯ್ ಪೈಸೆ ಕಪದ ಪಾಲೆಂಗೆ. ಪ್ರಜೆಗಳಲ್ಲೂ ಯಾವುದೋ ಒಂದು ತೃಣ ಆಸ್ತಿಯನ್ನು ಪಡ್ಕೊಳ್ತಾರೆ ಅವರು. ವಹಬಿತ್ತೋ ಛಾಯೇನಾ. ಅಲ್ಲಿಗೆ ಎಲ್ಲ ಪ್ರಕಾರದವರು ಬೇಕಲ್ವಾ. ಎಲ್ಲಿಗೆ? ಸತ್ಯುಗಕ್ಕೆ. ಅಚ್ಚ मीठे मीठे सिखले दे बच्चों प्रति माता पिता बाप दादा का याद प्यार और गुड मॉर्निंग. रूहानी बाबा की रूहानी बच्चों को नमस्ते. रूहानी बच्चों की रूहानी बाप दादा को गुड मॉर्निंग, नमस्ते नमस्ते नमस्ते. धारणा के लिए मुख्य सार. ಒಂದು, सदा इसी नशे में रहना. सदा ये नशे लिरी कि हम अभी यह पढ़ाई पूरी कर मनुष्य से देवता सो विश्व के मालिक बनेंगे. ನಾವೀಗ ಈ ವಿದ್ಯೆಯನ್ನು ಪೂರ್ಣ ಮಾಡಿ ಮನುಷ್ಯರಿಂದ ದೇವತೆಯಾಗಿ ವಿಶ್ವದ ಮಾಲೀಕನು ಆಗುವೆನು. हमारे राज्य में पवित्रता सुख शांति सब कुछ होगा. ನಮ್ಮ ರಾಜ್ಯದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇರುತ್ತೆ. उसे कोई छीन नहीं सकता. ಅದು ಯಾರೂ ಕೂಡ ಕಿತ್ಕೊಡಕ್ಕೆ ಸಾಧ್ಯ ಇಲ್ಲ. ನನ್ನಿಂದ ಯಾರೂ ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. सदा इसी नशे में रहना है. हम अभी यह पढ़ाई पूरी कर मनुष्य से देवता सो विश्व के मालिक बनेंगे. हमारे राज्य में पवित्रता सुख शांति सब कुछ होगा. उसे कोई छीन नहीं सकता. 2ನೇ पॉइंट. इस पार से उस पार जाने के लिए याद की यात्रा में बहुत अच्छा तैराक बनना है. ಈ ಕಲಿಯುಗದ ದಡದಿಂದ ಸತ್ಯುಗದ ಕಡೆ ಹೋಗಲಿಕ್ಕೆ ಆತ್ಮೀಯ ಯಾತ್ರೆಯ ಈ ಜನ ಚೆನ್ನಾಗಿ ಮಾಡಬೇಕು. ತುಂಬ ಚೆನ್ನಾಗಿ ಹೋಗದ ಆಳದಲ್ಲಿ ಹೋಗಬೇಕು. ಈಜೋದು ಅಂದರೆ ಆಳವಾಗಿ ವಿಚಾರ ಮಾಡಬೇಕು. ಬಾಬೋರ ಜೊತೆ ನಮ್ಮ ಸಂಬಂಧ ಹೇಗೆ ಅನುಭವ ಮಾಡಬೇಕು, ಸರ್ವ ಸಂಬಂಧದ ಅನುಭೂತಿ ಹೇಗೆ ಮಾಡೋಣ,
ಅದರ ಆಳದಲ್ಲಿ ಹೋಗಬೇಕು. ಆಗಲೇ ಕಲಿಯುಗದಿಂದ ನಾನು ಪಾರಾಗ್ತಾ ಸತ್ಯುಗದ ಹತ್ತತ್ರ ಹೋಗಲಿಕ್ಕೆ ಸಾಧ್ಯ. ಈಜಬೇಕು ಅಂತಾರೆ ಬಾಬಾ. ಮಾಯ ಕೆ ಗುಟ್ಕೆ नहीं खाने हैं. ಮಾಯ ಒಳಗಡೆ ವಶ ಆಗಬೇಡಿ, ಮುಳುಗಬೇಡಿ, ಮಾಯಿಗೆ ವಶ ಆಗಬೇಡಿ. ನೀರಲ್ಲಿ ಮುಳುಗ್ಬಿಟ್ರೆ ಅವ್ನು ಸತ್ತೋಗ್ತಾನಲ್ಲ, ಹಂಗಾಗಬಾರ್ದು. अपनी जांच करनी है. याद के चार्ट की यथार्थ समझकर लिखना है. ಸ್ವಯಂ ನಿಮ್ಮ ಆಳ ಸ್ಥಿತಿಯ ಅನುಭವ ಮಾಡಿ, ವಿಚಾರ ಮಾಡಿ. ನೆನಪಿನ ಚಾರ್ಟ್ ಯಥಾರ್ಥವಾಗಿ ತಿಳ್ಕೊಂಡು ಬರೀರಿ. ನೆನಪಿನ ಚಾರ್ಟ್ ಬರಿಬೇಕಾದ್ರೂ ಕೂಡ ನಾನು ಹೇಗೆ ಯೋಗ ಮಾಡಿದೆ, ಯೋಗದ ಆಳದಲ್ಲಿ ಹೋಗಿದ್ನ, ಅದರ ಖುಷಿ ನೆಶೆ ನಾನು ತಗೊಂಡಿದ್ನ, ಎಷ್ಟು ಅನುಭವ ಮಾಡಿದ್ದೀನಿ, ಅದು ಕರೆಕ್ಟಾಗಿ ಚಾರ್ಟ್ ಬರಿಬೇಕು. ಹಾಗೆ ಬರೆದುಬಿಡಬಾರ್ದು. ಇವತ್ತು ಬಾಬರು ಹೇಳಿದ್ರಲ್ಲ 5 ಗಂಟೆ ಯೋಗ ಮಾಡಿದೆ ಅಂತಂದರೆ, ನಾನು ನಂಬಲ್ಲ ಮಗು, ಬರೀ ಸುಳ್ಳೇ ಬರೆದಿದ್ದೀಯ. ನಾ ವಾಣಿ ತುಂಬ ಚೆನ್ನಾಗಿ ಕೇಳಿದೆ, ಖಂಡಿತ ಇಲ್ಲ ಮಗು, ನಿನ್ನ ಬುದ್ಧಿ ನನ್ನ ಎದುರುಗಡೆನೇ ಕೂತಿತ್ತು, ಕೇಳ್ತಾ ಇದ್ದೆ ನಿಜ, ಅರೆ ಬುದ್ಧಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೊರಟೋಗಿತ್ತು. ಹಂಗೆ ಮಾಡ್ಕೋಬೇಡಿ. ನೆನಪಿನ ಚಾರ್ಟ್ನ ಆಳದಲ್ಲಿ ಹೋಗಿ ಟೇಸ್ಟ್ ನೋಡಿ, ಎಷ್ಟರ ಮಟ್ಟಿಗೆ ಆ ಅನುಭೂತಿ ಮಾಡಿದ್ದೀನಿ, ಆ ಮಾಡಿಬಿಟ್ಟು ನಂತರ ಚಾರ್ಟ್ ಬರೀರಿ. ವರದಾನ. 2ನೇ ಪಾಯಿಂಟ್ ಇನ್ನೊಂದು ಸಲ ಹೇಳ. इस पार से उस पार जाने के लिए याद की यात्रा में अच्छा तैराक बनना है. माया के गुटके नहीं खाने हैं. अपनी जांच करनी है. याद के चार्ट को यथार्थ रीति समझकर लिखना है. वरदान. श्रेष्ठ वेला के आधार पर सर्व प्राप्तियों के अधिकार का अनुभव करने वाले ಪದಮಾ ಪದಂ ಭಾಗ್ಯಶಾಲಿ ಭವ. ಶ್ರೇಷ್ಠ ಗಳಿಗೆಯ ಆಧಾರದ ಮೇಲೆ, ಶ್ರೇಷ್ಠ ವೇಳೆಯ ಆಧಾರದ ಮೇಲೆ ಸರ್ವ ಪ್ರಾಪ್ತಿಗಳ ಅಧಿಕಾರದ ಅನುಭವವನ್ನು ಮಾಡ್ತಾ ಪದಮಾ ಪದಂ ಭಾಗ್ಯಶಾಲಿಗಳು ಆಗಿ. विवरणे. जो श्रेष्ठ वेला में जन्म लेने वाले भाग्यशाली बच्चे हैं, ಯಾರು ಶ್ರೇಷ್ಠ ಗಳಿಗೆಯಲ್ಲಿ ಜನ್ಮವನ್ನು ಪಡೆದಂತಹ ಭಾಗ್ಯಶಾಲಿ ಮಕ್ಕಳಾಗಿದ್ದಾರೆ, वह कल्प पहले के टचिंग के आधार पर जन्मते ही अपनेपन का अनुभव करते हैं. ಅವರು ಕಲ್ಪದ ಮೊದಲಿನ ಟಚಿಂಗ್ ಆಧಾರದ ಮೇಲೆ ಜನ್ಮ ಪಡೆದ ತಕ್ಷಣವೇ ತನ್ನತನದ ಅನುಭವವನ್ನು ಮಾಡ್ತಾರೆ. ಬಾಬುರಿಂದ ದಿವ್ಯ ಜನ್ಮ ಸಿಕ್ಕಿದ ತಕ್ಷಣವೇ ಅವ್ರಿಗೆ ಅನುಭವ ಆಗಿಬಿಡುತ್ತೆ. ಯಾಕೆ? ಕಲ್ಪದ ಹಿಂದೆ ನಾನು ದಿವ್ಯ ಜನ್ಮ ಪಡೆದಿದ್ದೆ, ಅದರ ಅನುಭವನ ಅವ್ರು ಮಾಡ್ತಾರೆ. वह जन्मते ही सर्व प्रॉपर्टी के अधिकारी होते हैं. और ಜನ್ಮ ಪಡೆದ ತಕ್ಷಣವೇ ತಂದೆಯ ಸರ್ವ ಪ್ರಾಪರ್ಟಿಯ ಅಧಿಕಾರಿಯ ಅನುಭವ ಆಗಿಬಿಡುತ್ತೆ ಅವರಿಗೆ. ಗೊತ್ತಿಲ್ಲದ ರೀತಿಯ ಆ ಅನುಭವನ ಅವ್ರು ಮಾಡ್ತಾರೆ. जैसे बीज में सारे वृक्ष का सार समाया हुआ है ना, ಹೇಗೆ ಬೀಜದಲ್ಲಿ ಎಲ್ಲ ವೃಕ್ಷದ ಸಾರನೇ ಸಮಾವೇಶ ಆಗಿರುತ್ತಲ್ವಾ. ಬೀಜದಲ್ಲೇ ವೃಕ್ಷ ಇದೆ, ಕಾಣೋದು ಬರೀ ಬೀಜ,
ಅದೇ ಅದರೊಳಗಡೆ ಇದೆ ವೃಕ್ಷಸಾರ. ऐसे नंबर 1 वेला वाली आत्माएं सर्व स्वरूप के प्राप्ति के खजाने के आते ही अनुभवी बन जाते हैं. ಹಾಗೆಯೇ ನಂಬರ್ 1 ಗಳಿಗೆಯಲ್ಲಿ ಹುಟ್ಟಿರುವ ಆತ್ಮಗಳು, ಕಲ್ಪದ ಹಿಂದಿನ ಆತ್ಮಗಳು ಸರ್ವ ಸ್ವರೂಪದ ಪ್ರಾಪ್ತಿಯ ಖಜಾನೆ ಬಂದಾಗೇ ಅವ್ರಿಗೆ ಅನುಭವ ಆಗ್ತಾ ಹೋಗುತ್ತೆ. वे कभी ऐसे नहीं कहेंगे, ಅವರೆಂದೂ ಈ ರೀತಿ ಹೇಳಲ್ಲ. ಸುಖ का अनुभव होता ಶಾಂತಿ का नहीं. ಸುಖದ ಅನುಭವ ಅಂತೂ ಮಾಡ್ತೀನಿ, ಆದರೆ ಶಾಂತಿ ಅನುಭವ ಆಗಲ್ಲ. ಶಾಂತಿ का होता सुख का शक्ति का नहीं. ಶಾಂತಿ ಅನುಭವ ಆಗತ್ತೆ ಕೆಲವು ಬಾರಿ, ಕೆಲವು ಸುಖ ಶಾಂತಿ ಅನುಭವ ಆಗಲ್ಲ. ಈ ಕಂಪ್ಲೇಂಟ್ಸ್ ಇರೋದಿಲ್ಲ ಅವ್ರ ಹತ್ರ. ಸರ್ವ ಪ್ರಾಪ್ತಿಯ ಅನುಭೂತಿಯನ್ನು ಒಟ್ಟೊಟ್ಟಿಗೆ ಮಾಡ್ತಾರೆ. ಇದಿದೆ ಇದಿಲ್ಲ, ಇದಿದೆ ಇದಿಲ್ಲ ಅನ್ನುವಂತಹದ್ದು ಅವರಲ್ಲಿರಲ್ಲ. ಸರ್ವ ಅನುಭವ ಮೇ ಸಂಪನ್ನ ಹೋತೆ ಹೇ. ಅವರು ಸರ್ವ ಪ್ರಕಾರದ ಅನುಭವದಲ್ಲಿ ಸಂಪನ್ನ ಆಗೋಗ್ಬಿಡ್ತಾರೆ. ಟಚಿಂಗ್ ಕಲ್ಪದಿಂದಿಂದು ಬಂದಾಗೇ ಅವರಿಗೆ ಫೀಲಿಂಗ್ಸ್ ಆಗ್ತಾ ಇರುತ್ತೆ. ಆಧಾರದ ಮೇಲೆ ತನ್ನ ಸಂಗಮಯುಗದ ಜೀವನ ಪೂರ್ಣ ಆ ರೂಪದಲ್ಲೇ ಕಳೀತಾರೆ ಅವರು. ಮಧ್ಯೆ ಏನೇನೇ ಬರ್ತಾ ಹೋಗ್ತಾ ಇದ್ದರೂ ಕೂಡ ಅದೆಲ್ಲ ಎಕ್ಸಾಮ್ ಅಂತ ತಿಳ್ಕೊಂಡು ಅದನ್ನೆಲ್ಲ ಒಂದು ಪಕ್ಕ ಇಡುತ್ತಾ ಹೋಗ್ತಾರೆ. ಈ ಆಧಾರದ ಮೇಲೆ ಅವರ ಪಾರ್ಟ್. ಹಾಗಂತ ಅವರಿಗೆ ಬರಲಿಲ್ಲ ಅಂತಲ್ಲ. ಇವಾಗ ನಮ್ಮ ಹಿರಿಯ ದಾದಿಯರೆಲ್ಲ ಸಂಪನ್ನತೆ ಅನುಭವ ಬಂದ ತಕ್ಷಣ ಆಯಿತು, ಆದರೆ ಅವರಿಗೆ ಬಂದಿದ್ದು ಜಾಸ್ತಿ ವಿಘ್ನಗಳು. ಲಾಸ್ಟ್ ಮೂಮೆಂಟಲ್ಲೂ ತಾವೆಲ್ಲ ನೋಡ್ತಾ ಇದ್ದೀರ ದಾದಿಯರನ್ನ. ಕರ್ಮಭೋಗಗಳು, ಆದರೆ ಅವರೇನಂತ ಪಾಪ ಏನೂ ಮಾಡೂ ಇಲ್ಲ. ಲಾಸ್ಟ್ ಜನ್ಮದಲ್ಲೂ ಅವ್ರಿಗೇನು ಪಾಪ ಮಾಡಿಲ್ಲ. ಅದು ದೇಹದ ಭಾನ ಒಂದು ದ್ವಾಪರಯುಗದಲ್ಲಿ ಫಸ್ಟ್ ಬಂದಿದ್ದರಿಂದ ಆ ಕರ್ಮದ ಭೋಗ ಅಷ್ಟೇ. ಆದರೆ ಅದನ್ನು ಕರ್ಮಭೋಗದ ಅನುಭವ ಮಾಡಲ್ಲ ಅವರು. ನಿಜವಾಗಿ ಬಾಬಾವರು ಅವ್ರನ್ನ ಸೇಫ್ಟಿ ಮಾಡಿಕೊಂಡು ಜೋಪಾನ ಮಾಡಿಕೊಂಡಿದ್ದಾರೆ. ಅವ್ರನ್ನ ಕರ್ಮಭೋಗವನ್ನ ಕರ್ಮಯೋಗದಲ್ಲಿ ಅವರ ಆನಂದ ಹೇಳುತ್ತಿರೋದು. ಯಾಕೆಂದರೆ ಟಚ್ಚಿಂಗನ್ನು ಅವರು ಬಿಡಲಿಲ್ಲ. ಜನ್ಮ ಪಡೆದ ತಕ್ಷಣವೇ ದಿವ್ಯ ಜನ್ಮದಲ್ಲಿ ಏನು ಅನುಭವ ಮಾಡೋದಲ್ಲ, ಆ ಅನುಭವನೇ ಸದಾಕಾಲ ಉಳಿಸ್ಕೊಂಡ್ರು ಅವರು. ಸೈಡ್ ಪಾರ್ಟ್ ಬೇಕಾದಷ್ಟು ಬಂತು ಯಜ್ಞದಲ್ಲಿ. ಆ ಸೈಡ್ ಪಾರ್ಟನ್ನು ಸಾಕ್ಷಿಯಾಗಿ ನೋಡಿದ್ರು. ಅದೇ ಬಾಬರ್ ಏನು ಕೊಟ್ರಲ್ಲ ಅದನ್ನೇ ಮಾಡಿ ತೋರಿಸಿದ್ರು. ಬಾಬರ್ ಏನು ಶ್ರೀಮತ ಕೊಟ್ಟರು ಅದನ್ನೇ ಮಾಡಿದ್ರು, ಅದನ್ನೇ ಅನುಸರಣೆ ಮಾಡಿದ್ರು. ಅದರಿಂದ ಅವ್ರದ್ದು ಕಂಪ್ಲೇಂಟ್ ಇಲ್ಲ. ಏನು ಸುಖ ಇದ್ದಾಗ ಶಾಂತಿ ಇಲ್ಲ, ಆನಂದ ಇಲ್ಲ, ಅಥವಾ ಶಾಂತಿ ಇದ್ದಾಗ ಸುಖ ಇಲ್ಲ, ಅದಿಲ್ಲ. ಎಲ್ಲದರ ಅನುಭವವನ್ನು ಪ್ರತಿ ಕ್ಷಣವೂ ಮಾಡ್ತಾ ಬಂದರು. ಇದು ಈಶ್ವರನ ಪ್ರಾಪರ್ಟಿ, ವರದಾನ. ಆ ವರದಾನ ನನ್ನದನ್ನು ಮಾಡಿಕೊಂಡಾಗ ಸೈಡ್ ಪಾರ್ಟೆಲ್ಲ ನಾವು ಸಾಕ್ಷಿಯಾಗಿ ನೋಡ್ತೀವಿ. ನಮ್ಮದು ಆ ವರದಾನ ಪರ್ಮನೆಂಟಾಗಿ ಉಳ್ಕೊಂಡ್ಬಿಡುತ್ತೆ. ಅಂತಹ ದಾದಿಯರ ಪಾರ್ಟನ್ನು ನಾವು ಪದೇ ಪದೇ ನೋಡ್ತಾ ಇರಬೇಕು. ಹೆಂಗೆ ಪಾರ್ಟ್ ಮಾಡಿದ್ರು. ಸ್ಲೋಗನ್: अपने प्रसन्नता की छाया से शीतलता का अनुभव कराने के लिए निर्मल और निर्माण बनो. ತಮ್ಮ ಪ್ರಸನ್ನತೆಯ ನೆರಳಿನಿಂದ, ತಮ್ಮ ಪ್ರಸನ್ನತೆಯ ನೆರಳಿನ ಮೂಲಕ ಶೀತಲತೆಯ ಅನುಭವವನ್ನು ಮಾಡಿಸೋದಕ್ಕೆ
स्वयं निर्मल और निर्माण बनो. ಸಂಪೂರ್ಣ ಇಂದ್ರಿಯಗಳೆಲ್ಲವೂ ಕೂಡ ಶೀತಲ ಮಾಡ್ಕೊಂಬಿಡಿ. ಸೂಕ್ಷ್ಮ ಇಂದ್ರಿಯಗಳು, ಸ್ಥೂಲ ಇಂದ್ರಿಯಗಳು ಎಲ್ಲವೂ ನಿರ್ಮಲ ಮಾಡ್ಕೊಳ್ಳಿ. ನಿರ್ಮಾಣ ಸ್ಥಿತಿಗೆ ಬನ್ನಿ. ಯಾವುದು ಮಾನದ ಇಚ್ಛೆಗಳು ಬೇಡ. ನಿರ್ಮಾಣ ಸ್ಥಿತಿ, ಸ್ಥಾನ ಮಾನ ಗೌರವ ಇದೆಲ್ಲ ತ್ಯಾಗ ಮಾಡಿಬಿಡಿ. ಇಂದ್ರಿಯಗಳನ್ನು ಶೀತಲ ಮಾಡಿಕೊಡಿ. ಆಗ ಆಂತರಿಕವಾದ ಪ್ರಸನ್ನತೆಯ ಒಂದು ನೆರಳು ಎಲ್ಲರ ಮೇಲೂ ಶೀತಲತೆಯ ಅನುಭವವನ್ನು ಮಾಡಿಸ್ತಾ ಹೋಗ್ತೀರ. ಅಚ್ಚ. ಓಂ ಶಾಂತಿ.